नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःख सत्कारणाय वितताय नमो नमस्ते। अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम्। भवति यदनुभावादेडमूकोऽपि वाग्मी जडमतिरपि जन्तुर्जायते प्राज्ञमौलिः। सकलवचनचेतो देवता भारती सा मम वचसि निधत्तां सन्निधिं मानसे च। अस्मत्कुरुसमारम्भां टीकाकृत्पादमध्यगां श्रीमदाचार्यपर्यन्तां वन्दे गुरुपरम्पराम्। इंदೆಲ್ಲ ಮಾತು ಬರಲಿ ರಹಿತಂ ಅಜಡಂ ವಿಮಲಂ ಸದಾ ಆನಂದ ತೀರ್ಥಮತುಲಂ ಭಜೆ ತಾಪತ್ರಯಾಪಹಂ। ಭವತಿ ಯದನುಭಾವಾದೇಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ। सकल वचन चेतो देवता भारती सा मम वचसि निधत्तां सन्निधिं मानसे। अस्मद्गुरुसमारम्भां टीकाकृत्पादमध्यगां श्रीमदाचार्यपर्यन्तां वन्दे गुरुपरम्पराम्। विद्यायां विबुधाचार्यं वेदज्ञानाब्धिचन्दिरं दुर्मतध्वान्तमार्ताण्डं सत्यध्यानमुनिं भजे। 50 वर्षपर्यन्तं सततं रामपूजकः श्री सत्यप्रमोद गुरुराट् भासतां नो हृदम्बरे। बन्धुस्त्वं गुरुरिष्टदैवतमिति त्वत्पादपङ्केरुहं प्राप्तं मां परिपालयेति सततं याचे निबद्धाञ्जलिः। चित्तं मद्गुणदोषचिन्तनविधौ नूनं मनं मा कृथाः। श्री सत्यात्मगुरो त्वदङ्घ्रियुगलं हित्वा न मे सद्गतिः। यैरहं शुकवत् सम्यक् शिक्षितोऽस्मि कृपालुभिः तान् वन्दे धेनुपाचार्यान् तत्त्वज्ञानार्थसिद्धये। श्री गुरुभ्यो नमः। हरिः ओम हरिः ओम हरिः ओम। स्वस्तिस्तु असेढ सन्मंगलानि सन्तु। श्लोकैक श्रवण पठन मात्रेण सकल कलिकृत कल्मषाप नोदन पटुतरे धर्मादि अखिल पुरुषार्थ प्रदाते अद्य सत्यसंध तीर्थकृत विष्णुस्तुति विवरणारंभे सति किंचित् पूर्वकथानुवादः। हरिः ओम हरिः ओम हरिः ओम। हरे राम 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 हरे हरे, हरे कृष्ण 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 हरे हरे, हरे राम
ರಾಮ ರಾಮ ಹರೇ ಹರೇ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಸುಮಾರು 7 ದಿನಗಳಿಂದ ವಿಷ್ಣು ಸ್ತುತಿಯ ಅರ್ಥವ ಚಿಂತನೆಯನ್ನು ನಾವು ಮಾಡ್ತಾ ಇದ್ದೇವೆ. ನಿನ್ನೆ ಬಹಳ ಜನರು ಫೋನ್ ಬಂತು. ಬಹಳ ನಮಗೆ ಕಣ್ಣಲ್ಲಿ ನೀರು ಬಂತು, ಆನಂದಾಶ್ರು ಸುರಿತು, ಮೈ ರೋಮಾಂಚನವಾಯಿತು. ಪರಮಾತ್ಮ ಭಕ್ತರ ಮೇಲೆ ಎಷ್ಟು ಕರುಣೆ ಮಾಡ್ತಾನೆ. ಸತ್ಯಸಂಧ ತೀರ್ಥರು ಮಹಿಷೆ ಹತ್ತಿರ ಕಾಡಿನಲ್ಲಿರುವಾಗ ಅವತ್ತು ಪೂಜೆಗೆ ಯಾರು ಹೂ ತಂದು ಕೊಡಲಿಲ್ಲ. ಸತ್ಯಸಂಧರು ಮನಸ್ಸಿನಲ್ಲಿ ಅಪ್ಪ ಇವತ್ತು ಕೇವಲ ತುಳಸಿ ಮಾತ್ರ ಇದೆ, ಹೂ ಸಿಗಲಿಲ್ಲ ಪರಮಾತ್ಮನಿಗೆ ಅಂತ ಅವರು ಮನಸ್ಸಿನಲ್ಲಿ ಕಳವಳಗೊಂಡರೆ ಪರಮಾತ್ಮ ತಾನು ಸ್ವತಃ ಅವರ ಶಿಷ್ಯರ ರೂಪದಿಂದ ಗುಹೆಯನ್ನು ಪ್ರವೇಶಿಸಿ 5 ಹೂಗಳನ್ನು ತೆಗೆದುಕೊಂಡು ಬಂದ. ಪರಮಾತ್ಮನ ಲೆಕ್ಕ ಹೇಗಿತ್ತು? ಒಂದು ಹೂ ತನಗೆ, ಒಂದು ಹೂ ಸೀತೆಗೆ, ಒಂದು ಹೂ ದಿಗ್ವಿಜಯರಾಮನಿಗೆ, ಒಂದು ಹೂ ವಂಶರಾಮನಿಗೆ, ಒಂದು ಹೂ ವಿಠ್ಠಲನಿಗೆ. ಆದರೆ ಸತ್ಯಸಂಧ ತೀರ್ಥರು 5 ಹೂಗಳನ್ನು ಭಗವಂತನ ಪೂಜೆ ಮಾಡುವಾಗಲೇ ರಾಮನಿಗೊಂದು, ಮೂಲರಾಮನಿಗೊಂದು, ದಿಗ್ವಿಜಯರಾಮನಿಗೊಂದು, ವಂಶರಾಮನಿಗೊಂದು, ವಂಶವಿಠ್ಠಲನಿಗೊಂದು, ವೇದವ್ಯಾಸದೇವರಿಗೊಂದು ಸಮರ್ಪಣೆ ಮಾಡಿದರು. ಆಗ ಮಹಾಲಕ್ಷ್ಮೀ ದೇವಿಗೆ ಇರಲಿಕ್ಕೆ, ಅರೆ ಕಮಲದಲ್ಲಿ ಹುಟ್ಟಿರ್ತಕ್ಕಂಥ ಅವಳಿಗೆ ಕಮಲ ಉಳಿಲಿಲ್ಲಲ್ಲ. ಸತ್ಸಂದರ ಮನಸ್ಸಿನಲ್ಲಿ ಸ್ವಲ್ಪ ಚಿಂತೆ ಆಯಿತು. ಅಷ್ಟಲ್ಲಿ ಶ್ರೀರಾಮಚಂದ್ರ ತನ್ನ ಕೈಯಲ್ಲಿದ್ದ ಹೂವನ್ನು, ತನ್ನ ಪಾದಲ್ಲಿದ್ದ ಹೂವನ್ನು ಆ ಧನುಷ್ಯ ಹಿಡಿದುಕೊಂಡು, ಬಾಣವನ್ನು ಹಿಡಿದುಕೊಂಡಿರ್ತಕ್ಕಂಥ ಕೈ ಏನಿದೆ, ಆ ಕೈ ಮೂರ್ತಿ ಕೈ ಕೆಳಗಿಳಿಯಿತು. ಆ ಹೂಗಳನ್ನು ತೆಗೆದು ಬದಲಿರ್ತಕ್ಕಂಥ ಸೀತಾದೇವಿಯ ಕೈಯಲ್ಲಿಟ್ಟ. ಸತ್ಯಸಂಧರು ನೋಡ್ತಾ ಇದ್ದಾರೆ. ಮೈ ರೋಮಾಂಚನವಾಯಿತು. ಮೂರ್ತಿ ಜೀವಂತವಾಗಿ, ಅದು ಜೀವಂತೆ ಇರ್ತದೆ, ಅವರಿಗೆ ಅದು ಜೀವಂತೆ ಕಾಣಿಸ್ತಾ ಇರ್ತದೆ. ಜಗತ್ತಿನ ದೃಷ್ಟಿಯಲ್ಲಿ ಈ ರೀತಿಯಾಗಿ ಹೂವನ್ನು ಕೊಟ್ಟದಲ್ಲ, ಮೂರ್ತಿಯಲ್ಲಿದ್ದ ಪರಮಾತ್ಮ ಕೊಟ್ಟನಲ್ಲ. ಮೈ ರೋಮಾಂಚಿತವಾಯಿತು, ಕಣ್ಣಲ್ಲಿ ಆನಂದಾಶ್ರುಗಳು ಸುರಿದವು. ಆ ಘಟನೆ ನೆನಪಾಯಿತು ಗಯಾದಲ್ಲಿದ್ದಾಗ. ಆಗ ಈ ಶ್ಲೋಕವನ್ನು ಹೇಳ್ತಾ ದೇವರನ್ನು ಸ್ತೋತ್ರ ಮಾಡ್ತಾರೆ. ತಾತ ಶ್ರೀರಾಮಮೂರ್ತಿ ಅಮಲ ಕಮಲತೋಭ್ಯರ್ಚ ಮಾತುರ್ನ ಶಿಷ್ಟಂ ಕಂಜಂ ಕಂಜಾಲಯಾಯಾಹ ಇತಿ ಯದ ಮನಿಷಿ ಪ್ರಾದದಃ ಕಂಜಮೇಕಂ ತತ್ಕಿಂ ಜಾಯಾದಯಾತಃ ಕಿಮು ಮಯಿ ದಯೆಯ ನೈವ ಜಾನೇಹ ಮಜ್ಞಃ ಸ್ವಾಮಿನ್ ಶ್ರೀ ಸತ್ಯಬೋಧ ವ್ರತಿವರ ಹೃದಯಾಂಬೋಜ ವಾಸಿನ್ ವದತ್ವಂ. ಏನಪ್ಪ, ನನಗೆ
ನಿನ್ನ ಲಕ್ಷ್ಮೀದೇವಿ ಸಿಟ್ಟಿಗೆ ಬಂದು ಏನಾದರೂ ಶಾಪ್ ಕೊಡಬಾರ್ದು ಅಂತೇಳಿ ನನ್ನ ಮೇಲಿನ ದಯೆಯಿಂದ ನಿನ್ನ ಹೂವನ್ನು ಲಕ್ಷ್ಮೀದೇವಿ ಕೊಟ್ಟ್ಯೋ ಪರಮಾತ್ಮ, ಅಥವಾ ನಿನ್ನ ಹೆಂಡತಿ ಮೇಲೆ ನಿನ್ನ ಪ್ರೀತಿಯಿಂದ ಕೊಟ್ಟು ಗುರು ಹೃದಯದ ಮಂದಿರದಲ್ಲಿರ್ತಕ್ಕಂಥ ರಾಮ ಹೇಳಪ್ಪ, ಎಷ್ಟು ಸತಿ, ಎಷ್ಟು ಭಕ್ತಿ, ಎಷ್ಟು ಶ್ರದ್ಧೆ, ಎಂಥ ಅನುಭವ, ಎಂಥ ಮಾನಸಿಕವಾಗಿರ್ತಕ್ಕಂಥ ಚಿಂತನೆ, ವಿಚಾರ ಮಾಡಿದರೆ ಮೈ ರೋಮಾಂಚಿತವಾಗ್ತದೆ. ಹೌದು, 24 ತಾಸು ಪಾಠ, ಪ್ರವಚನ, ಜಪ, ಲೋಕೋದ್ಧಾರ ಇದರಲ್ಲಿ ಆಸಕ್ತರಾಗಿರ್ತಕ್ಕಂಥವರಿಗೆ ಪರಮಾತ್ಮ ಒಲಿಯದೆ ಮತ್ತಾರಿಗೆ ಒಲಿತಾನೆ? ನಮ್ಮಾಗೆ ದಿವಸಕ್ಕೊಂದು ಅರ್ಧ ತಾಸು ಮುಡಿ ಆಯ್ತಪ್ಪ ಇವತ್ತಿನ ಪೂಜೆ ಮುಗಿಯುತ್ತೆ, ನಾಳೆ ತನಕ ಪೀಡ ಇಲ್ಲ ಅಂತಕ್ಕಂಥವ್ರು ನಾವು. ಈ ರೀತಿಯಾಗಿ ಕೇಳ್ತಾ ಇದ್ದದ್ದು ನಿನ್ನೆ ಅದನ್ನು ನೋಡಿದ್ದೆ. ಪರಮಾತ್ಮನಿಗೆ ಮತ್ತೆ ನೆನಪು ಮಾಡಿಕೊಡ್ತಾರೆ. ನಾವು ಸರ್ವಸಾಮಾನ್ಯವಾಗಿ ಉದಾಹರಣೆಗೆ ದೇವರು ವೇಗವಾಗಿ ಬಂದು ಉದ್ಧಾರ ಮಾಡ್ತಾನೆ ಅಂತೇಳಿ ಉದಾಹರಣೆ ಗಜೇಂದ್ರನ್ನು ಮತ್ತು ದ್ರೌಪದಿಯನ್ನು ತಗೋತೀವಿ. ಸರ್ವಸಾಮಾನ್ಯ ಎಲ್ಲರೂ ಈ ಎರಡು ಘಟನೆಯನ್ನು ತಗೋತೀವಿ ನಾವು. ಎಲ್ಲ ಲೇಖಕರು ತೆಗೆದುಕೊಳ್ತಾರೆ. ಪರಮಾತ್ಮ ಇನ್ನೊಂದು ಸಂದರ್ಭದಲ್ಲಿಯೂ ಕೂಡ ಅತ್ಯಂತ ವೇಗವಾಗಿ ಬಂದು ಸಹಾಯವನ್ನು ಮಾಡಿದ್ದಾನೆ. ಆ ಕಥೆ ಭಾಗವತದಲ್ಲೇ ಬಂದಿದೆ, ನಮಗೆ ನೆನಪಿರೋದು. ಒಂದು ಅಜಾಮಣೆಯನ್ನು ಒಳ್ಳೆಯಾಕ ದೂತರನ್ನು ಕಳಿಸ, ತಾ ಬರಲಿಲ್ಲ. ಹಿಂದಕ್ಕೆ ತ್ರಿಪುರಾಸುರರು ಅಂತೇಳಿ ಕೆಲವು ಅಸುರರು, ಅವರು ಬ್ರಹ್ಮದೇವರನ್ನು ಕುರಿತು ತಪಸ್ಸು ಮಾಡಿ ಏನು ಬೇಡ್ಕೊಂಡ್ರು? ಭಾಳ ಪ್ಲ್ಯಾನ್ ಮಾಡಿದ್ರು ಅವರು. ಹೆಂಗೆ ಪಾಕಿಸ್ತಾನದವ್ರು ಪ್ಲ್ಯಾನ್ ಮಾಡ್ತಾರಲ್ಲ, ನಮ್ಮಿಂದ ಉಳಿಬೇಕು ಅಂತ ತಿಳ್ಕೊಂಡು ಅಂತೇಳಿ. ಒಟ್ಟು ದೇವತೆಗಳಾರು ನಮ್ಮನ್ನು ನಾಶಪಡಿಸಬಾರ್ದು ಅಂತ ತಿಳ್ಕೊಂಡಂತೇಳಿ ಬ್ರಹ್ಮದೇವರಿಗೆ ಹೇಳಿದರು, ನಮಗೆ ಆಕಾಶದಲ್ಲಿ ಹಾರಾಡುವ 3 ನಗರಗಳು ಬೇಕು. ಆ 3 ನಗರಗಳು ನಾವು ಯಾವ ಬೇಕಾದ ರೀತಿಯಲ್ಲಿ ಹಾರಾಡಿಸುತ್ತವೆ. ಇನ್ನು ಅವಧ್ಯತ್ವವರ ಕೊಡ್ಲಿಕ್ಕೆ ಆಗಂಗಿಲ್ಲ, ಯಾಕಂತಂದ್ರೆ ಒಂದೇ ಸಾಯಲೇಬೇಕು. ಆದರೆ ನಮ್ಮ ಮರಣ ಯಾವಾಗ ಆಗಬೇಕು? ನಮ್ಮ ಮರಣ ಒಂದೇ ಬಾಣದಿಂದ 3 ಊರುಗಳು ನಷ್ಟವಾಗಬೇಕು. ಅವಾಗ ನಮ್ಮ ಮರಣ ಆಗಲಿ ಕೇಳ್ಕೊಂಡು. ಅಂದರೆ ಒಂದು ಬಾಣದಿಂದ ಒಂದೇ ಲೈನಲ್ಲಿ 3 ಊರುಗಳಿದ್ದರೆ ಒಂದು ಬಾಣದಿಂದ ಭೇದಿಸು ಹಾಕ್ಬೋದು. ಆದರೆ ಇವರೇನು ಮಾಡ್ತಿದ್ರು? ಇಲ್ಲೊಂದು ಕಡೆಗೆ ಇಲ್ಲೊಂದು ಕಡೆಗೆ ಇಲ್ಲೊಂದು ಕಡೆಗೆ ಈ ರೀತಿಯಾಗಿ ತ್ರಿಕೋಣಾಕೃತಿಯಾಗಿ ತಮ್ಮ ಊರುಗಳನ್ನು ಅವರು ಊರು ಅಂತಿಕೊಂಡಂತಂದ್ರೆ ದೊಡ್ಡ ಒಂದು 1000 ಸೀಟು 10,000 ಸೀಟು ಇರ್ತಕ್ಕಂಥ ದೊಡ್ಡ ಪ್ಲೇನ್ಗಳು. ಆ ಪ್ಲೇನ್ಗಳಲ್ಲಿ ಅವರು ಎಲ್ಲ ಕಡೆಗೆ ಹಾರಾಡುತ್ತಾ ಇರ್ತಿದ್ರು. ಒಂದು ಬಾಣದಿಂದ ಅವ್ರನ್ನ ಕೊಲ್ಲೋದು ಹಾಗೆ. ಅವರೆಲ್ಲ ಹಾರಾಡ್ತಿರಲಿಲ್ಲ. ಮೇಲಿನಿಂದ ಅವ್ರ ಮೇಲೆ ಗುಡ್ಡವನ್ನು ಎಸೆಯೋದು, ಮತ್ತೊಂದು ಪರ್ವತವನ್ನು ಎಸೆಯೋದು, ಮತ್ತೇನೇನೋ ಮಾಡೋದು, ಈ ರೀತಿಯಾಗಿ ಮಾಡಿ ಜನರಿಗೆ ಅತ್ಯಂತ ರೀತಿಯಾದ ಪೀಡೆಯನ್ನು ಕೊಡ್ತಾಯಿದ್ರು. ತ್ರಿಪುರಾಸುರರು ಈ ರೀತಿಯಾದ ವರವನ್ನು ಕೇಳಿದರು. ಹೀಗಾಗಿ ಅವರು ಯಾವಾಗಲೂ ತ್ರಿಕೋಣವಂದೇ ತಿರುಗಾಡ್ತಾ ಇದ್ದರು. ಯಾಕೆ ಒಂದು ಬಾಣ ಹೀಗೆ ಹೋಗಿ ಒಂದೇ ಬಾಣದಿಂದ ಹಿಕ್ಕಿ ಕೊಡ್ಲಿಕ್ಕಾಗೋದಿಲ್ಲ. ಸರಳ ಇದ್ರೂ ಕೊಲ್ಲಬೇಕು. ಆದರೆ ಅವ್ರು ಏನು ಮಾಡ್ತಿದ್ರು ಅಂತಂದರೆ
ಆಯಾ ನಗರದ ಮೇಲೆ ಬ್ಯಾರಬೇಕು, ದೇವತೆಗಳ ನಗರದ ಮೇಲೆ ಆಕ್ರಮಣ, ಅನೇಕ ಆಯುಧಗಳನ್ನು, ಬಾಂಬ್ಗಳನ್ನು ಹಾಕಬೇಕು. ಏನ್ರಿ ಆಚಾರ್ಯ, ಆಗಿನ ಕಾಲಕ್ಕೆ ಬಾಂಬ್ ಬಿದ್ದು ಏನಂತ ಇದ್ದು, ಇದಕ್ಕಿಂತಲೂ ಹೆಚ್ಚಿನ ಅತ್ಯಂತ ಶ್ರೇಷ್ಠವಾದ ಬಾಂಬ್ಗಳಿದ್ದು. ಆ ಬಾಂಬ್ಗಳು ಹೇಗಿದ್ದು ಅಂತ ತಿಳ್ಕೊಂಡಂತಂದ್ರೆ, ಈಗಿನ ಅತಿ ದೊಡ್ಡ ಆಟಮ್ ಬಾಂಬ್ಗಿಂತಲೂ ಒಂದೊಂದು ಸಣ್ಣ ಮಂತ್ರದಿಂದ ಬ್ರಹ್ಮಾಸ್ತ್ರವನ್ನು ನಿರ್ಮಾಣ ಮಾಡಿ ಹಾಕಿಬಿಟ್ರೆ ಖಲಾಸ್, ಲಕ್ಷಾವಧಿ ಜನರು ಆ ಸಂದರ್ಭದಲ್ಲಿ ಸತ್ತೋಗ್ಬಿಡ್ತಿದ್ರು. ಅವರಿಂದ ಜಗತ್ತೆಲ್ಲ ಪೀಡಿತವಾಯಿತು. ಪರಮಾತ್ಮನ ಹತ್ರ ಹೋದರು. ಪರಮಾತ್ಮ ಅವರಿಗೆ ನಾಳೆ ಬಾ, ನಾಡದ್ದು ಬಾ, ಮುಂದಿನ ವರ್ಷ ಬಾ, ಆನಂತರ ಬಾ ಅಂತಕೊಂಡಿದ್ದೇನಾದ್ರು ಹೇಳಿದೆಯಾ ನೀನು? ಹೇಳಿಲ್ಲ. ಆನಂತರ ಬಾ, ಈ ನಂತರ ಬಂತವ್ರಿಗೆ ಏನಾದ್ರು ಹೇಳಿದೆಯಾ? ಇಲ್ಲ. ಆಗಿಂದಾಗಲೇ ರುದ್ರದೇವರನ್ನು ಕರೆದು ಅವರಿಗೆ ಒಂದು ದಿವ್ಯಾಸ್ತ್ರವನ್ನು ಕೊಟ್ಟು, ರುದ್ರದೇವರೇ, ಈ ಅಸ್ತ್ರ ಸಂಕಲ್ಪ, ಏ ಅಸ್ತ್ರ ಹೀಗೆ ಹೋಗು, ಆನಂತರ ಹೀಗೆ ಹೋಗು, ಮತ್ತೆ ಕೆಳಗೆ ಬಾ, ಈ ಕಡೆ ಹೋಗು. ಏಕಕಾಲದಲ್ಲಿ ಯಾವ ರೀತಿ ನೀವು ಈಗಿನ ದಿವಸ ಮಷೀನ್ದಲ್ಲಿ ಪ್ಲ್ಯಾನ್ ಮಾಡಿಕೊಟ್ರೆ ಬರೋಬ್ಬರಿ ಅದೇ ರೀತಿ ಕಟ್ ಮಾಡ್ತದೆ ಮಷೀನ್. ಕಂಪ್ಯೂಟರ್ನಲ್ಲಿ ನೀವು ಅದಕ್ಕೆ ಆ ರೀತಿಯಾಗಿರ್ತಕ್ಕಂಥ ಯಾವ ಆಜ್ಞೆ ಕೊಡ್ತೀರ ಆ ಪ್ರಕಾರವಾಗಿ ಅದೇ ರೀತಿಯಾಗಿ ಇದನ್ನು ಮಾಡೋದಕ್ಕೋಸ್ಕರ ರುದ್ರದೇವರಿಗೆ ಹೇಳಿದರು. ಪರಮಾತ್ಮನ ಆಜ್ಞೆಯ ಪ್ರಕಾರ ರುದ್ರದೇವರು ಬಾಣ ಬಿಡ್ತಿದ್ರು. ಅನೇಕ ಜನ ಅಸುರರು ಸಾಯ್ತಿದ್ರು. ಆದರೆ ಆ ತ್ರಿಪುರ ನಗರದಲ್ಲಿ ಒಂದು ದೊಡ್ಡ ಸರೋವರ ಇತ್ತು. ಅದು ಅಮೃತ ಜಲ ಸರೋವರ, ಜೀವನದಾನ ಸರೋವರ. ಅಲ್ಲಿ ಮೃತರಾದ ರಾಕ್ಷಸರನ್ನು ಒಯ್ದು ಹಾಕಿಬಿಡ್ಲೆ ಅವ್ರು ಜೀವಂತ ಆಗ್ಬಿಡ್ತಿದ್ರು. ರುದ್ರದೇವರು ಎಷ್ಟು ರಾಕ್ಷಸರನ್ನು ಕೊಲ್ತಾ ಇದ್ರು, ಅಸುರನ್ನು, ಅಷ್ಟು ಹಸು ಪುರ ಜೀವಿತರಾಗ್ತಾ ಇದ್ರು. ಮತ್ತೆ ರುದ್ರದೇವರು ಪರಮಾತ್ಮನ ಫೋನ್ ಮಾಡಿದರು. ಮೊಬೈಲ್ನಿಂದ ಇಲ್ಲ, ಮನಸ್ಸಿನಿಂದ ಪ್ರಾರ್ಥನೆ. ಮನಸ್ಸಿನಿಂದ ನಾವು ಪ್ರಾರ್ಥನೆ ಮಾಡಿದರೆ ವೈಕುಂಠದಲ್ಲಿದ್ದ ಪರಮಾತ್ಮನಿಗೆ ಇದೆಲ್ಲ ನಾವು ನಮ್ಮ ಪ್ರವಚನ ಕೇಳ್ತಾ ಇದ್ದಾನೆ. ಪರಮಾತ್ಮ ನಮ್ಮ ಪ್ರವಚನ ಕೇಳ್ತಾ ಇದ್ದಾನೆ. ಜೊತೆ ಲಕ್ಷ್ಮೀದೇವಿ ಇದ್ದಾಳೆ. ಲಕ್ಷ್ಮೀದೇವಿಗೆ ಪರಮಾತ್ಮ ಹೇಳ್ತಾ ಇದ್ದಾನೆ, ಅಲ್ಲಿ ನೋಡಿ ಸತ್ಯಚಂದ್ರ ಬರೆದ ಶ್ಲೋಕದ ಪ್ರವಚನ ನಡೆದ ವಿರಾರದೊಳಗೆ. ಅವಾಗ ನಾನು ಮೂಲರಾಮದ ರೂಪದಿಂದ ನಿನಗೆ ಹೂ ಕೊಟ್ಟಿದ್ನಲ್ಲ, ಆ ವಿಚಾರ ಹೇಳಿಕತ್ತ ನೋಡಿ. ಅಲ್ಲೇ ನಾಗರಳ್ಳಿ ಆಚಾರ್ಯ ಈ ಪ್ರವಚನ ಮಾಡ್ಲಿಕ್ಕತ್ತ, ಬರೋದವರು ಸತ್ಯಚಂದ್ರ ತೀರ್ಥರು. ಆಮೇಲೆ ಟಿ ವಿ ಒಳಗೆ ಎಷ್ಟು ಮಂದಿ ನೋಡ್ಲಿಕ್ಕತ್ತಾರೆ ನೋಡು, ಇವ್ರು ನೋಡ್ಲಿಕ್ಕತ್ತಾರೆ. ನಿಮ್ದೆಲ್ಲ ಪರಮಾತ್ಮ, ಓ ಇಷ್ಟೆಲ್ಲ ನೋಡ್ತೀರಲ್ಲ, ಎಸ್ ರೈಟ್, ಇಷ್ಟು ಪುಣ್ಯ ಬಂತು ತನ್ನ ಡೈರಿ ಒಳಗೆ ಬರ್ಕೊಂಡ್ಬಿಡ್ತಾನೆ ಪರಮಾತ್ಮ. ಆಚಾರ್ಯ ನಿಮಗೇನು ಗೊತ್ತದೇನು? ಹೌದು, ಪರಮಾತ್ಮ ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ, ಕುಳಿತು ಪಾಡಲು ನಿಲ್ಲುವ, ನಿಂತರೆ ನಲಿವ. ಇನ್ನು ಜಗನ್ನಾಥರು ಸುಮ್ಮನೆ ಹೇಳ್ಯಾರ, ಅಪರೋಕ್ಷ ಜ್ಞಾನಿಗಳು. ನಾವು ಹೇಳುವ ಕೇಳುವ ಪ್ರತಿಯೊಂದನ್ನು ಪರಮಾತ್ಮ ನೋಡ್ಲಿಕ್ಕತ್ತಾನ, ಕೇಳಲಿಕ್ಕತ್ತಾನ. ಅದನ್ನು ನಾವು ಪ್ರವಚನ ಮಾಡುವಾಗಲೂ ಭಾಳ ಎಚ್ಚರದಿಂದ ಮಾಡಬೇಕು. ದೇವರು ಕೇಳ್ತಾ ಇದ್ದಾನೆ, ಇಲ್ಲಿ ಯಾವುದೇ ರೀತಿ ಅನಾನುಕೂಲ ಆಗಬಾರ್ದು ಅನ್ನುವುದನ್ನು ಈ ರೀತಿಯಾಗಿ ನಮ್ಮ ಮಾತೇ ಪರಮಾತ್ಮ ಕೇಳಲಿಕ್ಕತ್ತಾನಂತಂದ್ಮೇಲೆ ರುದ್ರದೇವ್ರ ಮಾತು ಕೇಳಂಗಿಲ್ಲ. ಪರಮಾತ್ಮ ಆಗಿಂದ ಆ ಕ್ಷಣಕ್ಕೆ ಬಂದ್ಬಿಟ್ಟ. ಪರಮಾತ್ಮ ಪ್ರಾಬ್ಲಮ್, ಅವ್ರನ್ನ ಕೊಲ್ತೀನಿ, ಅವ್ರ ಮತ್ತೆ ಸರೋವರದಾಗ ದೇಹ ಹಾಕ್ತಾರೆ, ಅವು ಜೀವಂತ ಆಗಿ ಬರ್ತಾವೆ.
ನಾ ಏನು ಮಾಡಲಿ? ಒಂದೊಂದು ಕ್ಷಣಕ್ಕೆ ಸಾವಿರಾರು ಮಂದಿನ ಕೊಲ್ಲಿಕತ್ತೀವಿ. ಅದಷ್ಟು ಮಂದಿ ಜೀವಂತ ಆಗ್ಲಿಕ್ಕತ್ತಾರ. ಹಾಂ, ಹಾಗಾದ್ರೆ ಒಂದು ಕೆಲಸ ಮಾಡ್ತೀನಿ, ಏನು ಚಿಂತೆ ಮಾಡಿಬಿಡ ರುದ್ರದೇವ್ರೆ. ನಾನು ಹಸುವಾಗ್ತೇನೆ. ಆ ನಂತರ ಬ್ರಹ್ಮದೇವರನ್ನು ಕರು ಮಾಡ್ಕೋತೇನೆ, ತ್ರಿಪುರಕ್ಕೆ ಹೋಗ್ತೇನೆ. ಯಾರು ನಂಗೆ ತಡೆಯಂಗಿಲ್ಲ. ನಂದು ಮೋಹಿನಿ ಶಕ್ತಿನೇ ಆ ರೀತಿಯಾಗಿದೆ. ನನ್ನಲ್ಲಿ ಅದ್ಭುತವಾದ ಮೋಹಿನಿ ಶಕ್ತಿ ಅದ. ಆ ಮೋಹಿನಿ ಶಕ್ತಿಯಿಂದ ನಾನು ಅವರನ್ನು ಮೋಸ ಮಾಡ್ತವ್ರು ನಂಗೆ ಬಿಟ್ಬಿಡ್ತಾರೆ. ನಾ ಹೋಗಿ ಆ ಸರೋವರಕ್ಕೆ ಬಾಯಿ ಹಾಕಿ ಒಂದೇ ಗುಟಿಕೆಗೆ ಪೂರಾ ನೀರನ್ನು ಎಳೆದ್ಬಿಡ್ತೇನೆ. ಸರೋವರದ ನೀರು ಒಂದು ಗುಟಿಕೆಗೆ ಪರಮಾತ್ಮ ಎಳಿತಾನೆ ಅಂದರೆ ಪರಮಾತ್ಮನ ಸಮಾರ ಅವನ ಅದ್ಭುತವಾಗಿರ್ತಕ್ಕಂಥ ಸಾಮರ್ಥ್ಯದ ಕಡೆ ನಾವು ಸ್ವಲ್ಪ ಲಕ್ಷ್ಯ ಕೊಡಬೇಕು. ಆಮೇಲೆ ಅಂಬಾ ಅಂತಕೊಂಡಂತೇಳಿ ಅಂದ್ಬಿಡ್ತೀನಿ. ಅಂದಾಕ್ಷಣಕ್ಕೇನೆ ನೀನು ಪ್ಲ್ಯಾನ್ ಮಾಡಿ ಸಂಕಲ್ಪ ಮಾಡಿ 3 ಪುರಗಳನ್ನು ಏಕಕಾಲದಲ್ಲಿ ಬಾಣ ಹೊಡೆದ್ಬಿಡು ಅಂತ ಹೇಳಿದಾಗ ಪರಮಾತ್ಮ ಹೋದ. ಹಸುರರಿಗೆ ಹಸುವನ್ನು ತಡೆಯಬೇಕು ಅಂತ ಆಗಲಿಲ್ಲ. ಪರಮಾತ್ಮನ ಮೋಹಕ್ಕೊಳಗಾಗಿದ್ದರು. ಭಗವಂತ ಹೋದ, ಆ ಸರೋವರದಲ್ಲಿ ಬಾಯಿ ಹಚ್ಚಿದ, ಒಂದೇ ಗುಟಿಗೆ ಕುಡಿದ್ಬಿಟ್ಟ. ಅವರಲ್ಲಿ ಎಲ್ಲ ನೀರು ಹೋಯ್ತು ಅಂತ ತಗೊಂಡಾಕ್ಷಣಕ್ಕೇನೆ ಪರಮಾತ್ಮ ಬ್ರಹ್ಮದೇವ್ರ ಜೊತೆ ಮಾಯ ಆದ. ಅಷ್ಟೊತ್ತಿಗೆ ಇವರು ಬಾಣಗಳನ್ನು ಬಿಟ್ಟರು. ಸರೋವರ ಒಣಗಿತ್ತು, ಯಾರು ಜೀವಂತ ಆಗುವಂಗಿರಲಿಲ್ಲ. 3 ಪುರಗಳು ನಷ್ಟವಾದ. ಪರಮಾತ್ಮ ನಿನ್ನ ಮೊಮ್ಮಗ ಇರ್ಬೋದು ಅವನು ರುದ್ರದೇವರು. ಅವನನ್ನು ಉದ್ಧಾರ ಮಾಡುವುದಕ್ಕೋಸ್ಕರ ಎಷ್ಟು ವೇಗವಾಗಿ ಅನುಗ್ರಹ ಮಾಡಿದೆಯಲ್ಲ. ನಾನು ನಿನ್ನ ಮೊಮ್ಮಗ. ಆ ಮೊಮ್ಮಗನ ಮೇಲೆ ಪ್ರೀತಿ ಹಾಕ, ಈ ಮೊಮ್ಮಗನ ಮೇಲೆ ಪ್ರೀತಿ ಹಾಕಿಲ್ಲ. ನೀ ಹಂಗ ನನ್ನ ಮಗನೋ ಮೊಮ್ಮಗನೋ? ಪರಮಾತ್ಮ ಉತ್ತರಾದಿ ಮಠದ ಪೀಠದಲ್ಲಿ ಯಾರ್ಯಾರು ಕೂಡ್ತಾರ ಆ ಜ್ಞಾನಿಗಳು ನೀನು ಹಂಸನಾಮ ಪರಮಾತ್ಮ ಪ್ರಾರಂಭ ಮಾಡಿರ್ತಕ್ಕಂಥ ಪೀಠ, ಆ ಪೀಠದ ಮೇಲೆ ಕೂತವ್ರಿಗೆ ನಿಮ್ಮ ಮಕ್ಕಳು. ಆ ಪೀಠದಲ್ಲಿ ವಿರಾಜಮಾನರಾಗಿದ್ದ ಸತ್ಯಬೋಧರ ಮಗ ನಾನು, ಮೊಮ್ಮಗ ಅಂದೆಲ್ಲ. ಈಗ ಪೀಠದ ಮೇಲೆ ಕೂತಿದ್ದು ಒಂದು ದೃಷ್ಟಿಯಿಂದ ಮಗನೂ ನಾನು. ಹೌದು, ಮಗನ ಸಂಬಂಧ ಮೊಮ್ಮಗನ ಸಂಬಂಧ ಅದ. ಆದ್ದರಿಂದಾಗಿ ಪರಮಾತ್ಮ ನನ್ನನ್ನು ಸದ್ಯಕ್ಕೆ ಉದ್ಧಾರ ಮಾಡು. ಆ ರುದ್ರದೇವರು ತ್ರಿಪುರರನ್ನು ಸಂಹಾರ ಮಾಡಬೇಕು ಅಂತಂದಾಗ ಯಾವ ವೇಗದಿಂದ ಕರುಣೆಯನ್ನು ತೋರಿಸಿದೆಯೋ ಅದೇ ಕರುಣೆ ನನ್ನ ಮೇಲೆ ತೋರಿಸಿ. ಆಮೇಲೆ ಸತ್ಸಂಗ ವಿಚಾರ ಮಾಡಿದರು. ಕೆಲಸ ಆಗಬೇಕಾಗಿತ್ತು ಅಂತಕೊಂಡಂತಂದ್ರೆ ಸಾಹೇಬ್ರ ಕಡೆಯಿಂದ ಕೆಲಸ ಆಗಬೇಕಾಗಿದ್ರೆ ರಾಣಿ ಸಾಹೇಬ್ರ ಹತ್ರ ಹೋಗ್ಬೇಕಲ್ಲ. ಯಾಕೆಂತಂದ್ರೆ ಜಗತ್ತಿನೊಳಗೆಲ್ಲರೂ ಎಷ್ಟೇ 3 ಲೋಕದ ಗಂಡನಾಗಿ ಮೆರೆದರೂ ಕೂಡ ಮನೆಯಲ್ಲಿ ಹೆಂಡತಿಯ ಮಿಂಡರು ಅವರು ಕನ್ನಡದ ಗಾದೆ ಮಾತು. ಹೆಂಡತಿ ಹೇಳ್ದಂಗೆ ಕೇಳ್ಕೊಂಡಿರ್ತಾರೆ. ನಿಮಗೆಲ್ಲ ಅನ್ಬೋದಲ್ಲ. ಅದಕ್ಕೆ ನಾನು ಲಕ್ಷ್ಮೀದೇವಿಗೆ ಹೇಳ್ತೇನೆ, ಈ ಪರಮಾತ್ಮ ಸ್ತೋತ್ರ ಮಾಡಿದ ಇನ್ನೂ ಯಾಕೋ ಹೊಲಿತಾ ಇಲ್ಲ. ಲಕ್ಷ್ಮೀದೇವಿ ಹೇಳ್ತೇನೆ, ಅವನಿಗೆ ಲಕ್ಷ್ಮೀದೇವಿ ವಶೀಲಿ ಹಚ್ತೇನೆ. ಇಂದಿರಾ ಸತ್ಯಬೋಧಾರ್ಹ ಸತ್ಯಬೋಧಾರ್ಯ ಹೃದಯಾಂಬೋಜ ಮಂದಿರ. ಇಂದಿರಾ ಮಂದಿರ ಇಂದಿಂದಿರಾನ್ ಸ್ವಪಾದಾಬ್ಜೆ ಅವ್ಯಾನ್ನೋ ಭಾಜಿತ ಚಂದಿರ. ಇಂದಿರಾದೇವಿ, ಮಹಾಲಕ್ಷ್ಮೀ ದೇವಿ ನಮ್ಮ ಸತ್ಯಬೋಧರ ಹೃದಯ ಮಂದಿರದಲ್ಲಿ ವಾಸನೆಯಾಗಿರ್ತಕ್ಕಂಥ ಲಕ್ಷ್ಮೀದೇವಿ. ಯಾಕೆ? ಗುರುಮುಖಾಂತರ ಪರಮಾತ್ಮ ದೇವತೆಗಳು ಒಲಿತಾರೆ. ಅವ್ರ ಹೃದಯ ಮಂದಿರದಲ್ಲಿ ಲಕ್ಷ್ಮೀದೇವಿ ಹೇಗಿದ್ದಾಳೆ? ಅವ್ರ ಹೃದಯ ಮಂದಿರದಲ್ಲಿ ಯಾವಾಗಲೂ ರಾಮದೇವ್ರ ಜೊತೆ ಲಕ್ಷ್ಮೀದೇವಿ ಇದ್ದೇ ಇರ್ತಾಳೆ.
ಇಲ್ಲ, ಸತ್ಯಬೋಧರು ಯಾವಾಗಲೂ ಪಾಠ ಪ್ರವಚನಾಸಕ್ತರು. ಸಕಲ ವೇದಗಳ ಶಾಸ್ತ್ರಗಳ ಅಭಿಮಾನಿ ದೇವತೆ ಮಹಾಲಕ್ಷ್ಮೀ ದೇವಿ, ಸಕಲ ವಾಂಗ್ ಮನಸ್ಸಿನ ಅಭಿಮಾನಿ ದೇವತೆಗಳು. ಆದ್ದರಿಂದ ನನ್ನ ಗುರುಗಳಾದಂಥ ಸತ್ಯಬೋಧರ ಹೃದಯ ಮಂದಿರದಲ್ಲಿದ್ದಾಳೆ. ಇಂಥ ಇಂದಿರಾದೇವಿ ಮಹಾಲಕ್ಷ್ಮೀ ದೇವಿಯೇ ಭಾಜಿತ ಚಂದಿರ, ನಿನ್ನ ಕಾಂತಿಯಿಂದ ಚಂದ್ರನ ಕಾಂತಿಯನ್ನು ಮೀರಿರ್ತಕ್ಕಂಥ ನೀನು ಸ್ವಪಾದಾಬ್ಜೆ ಅವ್ಯಾತ್ ನೋ ನಃ. ಇಂದಿಂದಿರಾನ್ ಸ್ವಪಾದಾಬ್ಜೆ ಅವ್ಯಾತ್. ನೀನು ಪರಮಾತ್ಮನ ಪಾದಾರವಿಂದದಲ್ಲಿ ಯಾವಾಗಲೂ ಭ್ರಮರದಂತೆ ಆಸಕ್ತಳಾಗಿದೆ. ಇಂಥ ನೀನು ಪರಮಾತ್ಮನ ಪಾದಗಳ ಆ ತಾವರೆಯ ಪಾದಕಮಲದ ಮಕರಂದವನ್ನು ಹೀರುವುದಕ್ಕೋಸ್ಕರ ಭ್ರಮರದಂತೆ ಆ ಪಾದವನ್ನೇ ವರ್ಣನ ಮಾಡ್ತಾ ಇರುವ ನಮ್ಮನ್ನು ರಕ್ಷಿಸಲ್ಲ. ತಮ್ಮ ಜೊತೆಗಿದ್ದವರಿಗೆಲ್ಲರೂ ಹೆಲ್ಪ್ ಮಾಡ್ತಾರೆ. ನೀನು ಪರಮಾತ್ಮನ ಪಾದ ಅರವಿಂದದಲ್ಲಿ ಭೃಂಗಗಳು, ಆ ಪಾದಕಮಲದಲ್ಲಿ ಭೃಂಗದಂತೆ ತಿರುಗಾಡ್ತಾ ಇದ್ದೆ. ನಾವು ಭೃಂಗಗಳು, ನಾವಿಬ್ಬರು ಸಂಬಂಧ ಇದೆ, ನಮ್ಮನ್ನು ಸಂರಕ್ಷಣೆ. ಎಲ್ಲೆಲ್ಲಿಂದ ಯಾವ ಸಂಬಂಧ ಹುಡುಕ್ತಾರೆ, ಕಲ್ಪನೆಗಳು ಅಥವಾ ಸಾಕ್ಷಾತ್ ಕಂಡಿದ್ದಾರೋ ಯಾರಿಗೂ ಗೊತ್ತು. ಇಂದಿರಾ ಸತ್ಯಬೋಧಾರ್ಖ್ಯ ಹೃದಯಾಂಬೋಜ ಮಂದಿರ ಇಂದಿಂದಿರಾನ್ ಸ್ವಪಾದಾಬ್ಜೆ ವ್ಯಾನ್ನೋ ಭಾಷಿತ ಚಂದಿರ. ಪ್ರಿಯಾಯಸ್ಯ ಮಾಯಾ ಕ್ರಿಯಾನ್ವಾಯಮೇಯ ಕ್ರಿಯಾನ್ಮಾಯಮೇಯ ಭಿಯಾಯಸ್ಯ ಮಾಯಾ ವಿನಷ್ಟಾನ್ಯದೀಯ ನಯಾತ್ತಂ ಜಯಾರ್ಥಂ ದಯಾಲುಂ ಹಯಾಸ್ಯಂ ಭಯಾರ್ಥಾಶ್ಚ ಯಾಮಶ್ರಿಯಾಮದ್ಯ ವಿಷ್ಣುಂ. ಒಂದು ಸಾವಕಾಶ ಹೇಳಬೇಕ ಶ್ಲೋಕ. ತಾತ ಶ್ರೀರಾಮಮೂರ್ತಿ ಅಮಲ ಕಮಲತೋ ಅಭ್ಯರ್ಚ ಮಾತುರ್ನ ಸೃಷ್ಟಂ. ಸಾವಕಾಶವಾಗಿ ಹೇಳುವಂತ ಈ ಶ್ಲೋಕ. ಪ್ರಿಯಾಯಸ್ಯ ಮಾಯಾ ಕ್ರಿಯಾನ್ವಾಯಮೇಯ ಭಿಯಾಯಸ್ಯ ಮಾಯಾ ವಿನಷ್ಟಾನ್ಯದೀಯ ನಯಾತ್ತಂ ಜಯಾತ್ತಂ ದಯಾಲುಂ ಅವಯಾಸ್ಯಂ ಭಯಾತ್ತಾಮಸ್ಯಾಮಶ್ರಿಯಾಮದ್ಯ ವಿಷ್ಣುಂ. ಟಪ್ 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 ಅಂತ ಕಾಲಿಟ್ಕೋ ಕುದುರೆ ಹೊಡಬೇಕಲ್ಲ, ಆ ರೀತಿಯಾಗಿರ್ತಕ್ಕಂಥ ರೀತಿಯಲ್ಲಿ ವೇಗವಾಗಿ ಹೇಳ್ಬೇಕಂತ ಶ್ಲೋಕಗಳು. ಸಂಸ್ಕೃತದಲ್ಲಿ ಎಲ್ಲ ಅನೇಕ ಛಂದಸ್ಗಳು ಈ ರೀತಿಯಾಗಿವೆ. ಪ್ರಿಯಾಯಸ್ಯ ಮಾಯಾ, ಲಕ್ಷ್ಮೀದೇವಿಯನ್ನು ಸ್ತೋತ್ರ ಮಾಡಿದ ಮೇಲೆ ಸತ್ಯಸಂಧರಿಗೆ ಅನಿಸ್ತು ಅಂದರೆ ನಮಗೆ ಕಲಿಸ್ತಾ ಇದ್ದಾರೆ ಅವರು. ಲಕ್ಷ್ಮೀದೇವಿ ತನ್ನೊಬ್ಬಳನ್ನೇ ಸ್ತೋತ್ರ ಮಾಡಿದರೆ ಒಲಿಯೋದಿಲ್ಲ, ಅಷ್ಟು ಗಂಡನ ಮೇಲೆ ಪ್ರೀತಿ. ಅರೆ ದೇವರನ್ನು ಪೂಜೆ ಮಾಡೋ ನಾವರೇ ಗಂಡ ಹೆಂಡತಿ ಪ್ರೀತಿಯಿಂದ ಇರೋಣಲ್ಲ. ದೇವ್ರ ಭಕ್ತರು ಅಂತಂತೀವಿ, ಗಂಡ ಹೆಂಡತಿ ಜಗಳಾಡ್ತೀವಿ. ಆಗ ನಾವು ಭಕ್ತರು ಅಲ್ಲೇ ಅಲ್ಲ. ಪರಮಾತ್ಮ ಅಂತಾನ, ನಾ ಎಂದೂ ಜಗಳಾಡಂಗಿಲ್ಲ ಲಕ್ಷ್ಮೀದೇವಿ ಜೊತೆಗೆ. ನೀವು ಯಾಕೆ ಜಗಳಾಡ್ತೀವಿ? ಗಂಡ ಹೆಂಡತಿ ಜಗಳಾಡ್ಬೇಡಿ. ಪ್ರಿಯಾಯಸ್ಯ ಮಾಯಾ, ಲಕ್ಷ್ಮೀದೇವಿ ಯಾವ ಭಗವಂತನಿಗೂ ಅತ್ಯಂತ ಪ್ರೀತಿ ಪಾತ್ರಳಾಗಿದ್ದಾಳೆಯೋ, ಕ್ರಿಯಾ ಮಾಯಮೇಯ ಆಮ್ನಾಯಮೇಯ ಕ್ರಿಯಾಮ್ನಾಯಮೇಯ, ಯಾವನ ಮಹಿಮೆ, ಯಾವನ ಚರಿತ್ರೆ, ಯಾವನ ಕ್ರಿಯೆಗಳು ವೇದಗಳಿಂದ ತಿಳಿಯಲ್ಪಡುತ್ತವೆಯೋ ಭಗವಂತನ ವಿಶೇಷಣ. ಯಾವನಿಗೆ ಮಹಾಲಕ್ಷ್ಮೀದೇವಿ ಹೆಂಡತಿಯಾಗಿದ್ದಾಳೆಯೋ, ಯಾವನ ಮಹಿಮೆಯನ್ನು ವೇದಗಳಿಂದ ನಾವು ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಿದೆಯೋ. ಭಿಯಾಯಸ್ಯ ಮಾಯಾ ವಿನಷ್ಟ, ಮಾಯಾ ಅಜ್ಞಾನ, ಅಜ್ಞಾನವೆಂಬ ಅಂಧಕಾರ ಯಾರ ಅಂಜಿಕೆಯಿಂದ
ಓಡಿ ಹೋಗ್ಬಿಡ್ತದೆ, ದೂರ ಆಗಿಬಿಡ್ತದೆ. ಧಿಯಾಯಸ್ಯ ಮಾಯಾ ವಿನಷ್ಟಾನ್ಯದೀಯ, ನಷ್ಟವಾಗಿ ಹೋಗ್ಬಿಡ್ತದೆ. ಅಜ್ಞಾನ ಅಂಧಕಾರ ಇತ್ಯಾದಿಗಳು ಪರಮಾತ್ಮನ ನೆನಪಾದ ಬಂದ ಕಣಕ್ಕೇನೆ. ಇನ್ನು 4ನೇ ವಿಷಯ, ನಯಾತ್ತಂ, ಅಂಥ ಪರಮಾತ್ಮನನ್ನು ನಾವು ಜಯಾರ್ಥಂ ದಯಾಳುಂ ಹಯಾಸ್ಯಂ, ಇಂಥ ದಯಾಳುವಾದ ಹಯಾಸ್ಯಂ ಹಯಗ್ರೀವ ದೇವರಿಗೆ, ಯಾಕೆ ಯಾವಾಗ ಲಕ್ಷ್ಮೀನ ಕುಡಿಸ್ಕೊಂಡಿರ್ತಾರೆ ತೊಡೆ ಮೇಲೆ, ಹಯಗ್ರೀವ ದೇವರಿಗೆ ವಿನಯದಿಂದ ನಮ್ಮ ಈ ಸಂಸಾರದಲ್ಲಿ ಜಯವನ್ನು ಪಡೆಯುವುದಕ್ಕೋಸ್ಕರ ಭಯಾರ್ಥಾಶ್ಚ ಯಾಮ ಶ್ರೇಯಾಯದ್ಯ ವಿಷ್ಣು, ಭಯ ನಯ ವಿನಯ ಭಯಗಳಿಂದ, ನಯ ವಿನಯ ಭಯಗಳಿಂದ ಆ ಪರಮಾತ್ಮನಿಗೆ ಶರಣು ಹೋಗೋಣ, ಹಯಗ್ರೀವರಿಗೆ ಶರಣು ಹೋಗೋಣ. ಯಾಕೋ ನೀವು ಅನ್ಬೋದು, ಆಚಾರ್ಯ ನಿಮ್ಮ ಒಂದು ಶಬ್ದ ನಮಗೆ ಸೇರಂಗಿಲ್ಲ, ನಿಮ್ಮ ಶಬ್ದ ಯಾಕೋ ಸೇರ್ತಾ ಇಲ್ಲ. ನಿಮ್ಗೆ ಸ್ವಲ್ಪ ನನ್ನ ಪ್ರವಚನ ಬಿಜಾಪುರದವರು ಕೇಳ್ತಾ ಇದ್ದೀರಿ, ಧಾರವಾಡದವರು ಕೇಳ್ತಾ ಇದ್ದೀರಿ, ಬಾಗಲಕೋಟೆ ಉತ್ತರ ಕರ್ನಾಟಕದವರು ಕೇಳ್ತಾ ಇದ್ದೀರಿ, ಬೆಂಗಳೂರು ಮೇಷ್ನವರು ಕೇಳ್ತಾ ಇದ್ದೀರಿ. ಏನು ರಾತ್ರಿ ನಿಮ್ಮ ಕಡೆಗೆಲ್ಲ ನಿಮ್ಮ ಬಿಜಾಪುರ ಭಾಷೆನೇ ಬರ್ತದಲ್ಲ. ಸ್ವಲ್ಪ ನಾವು ಸ್ವಾಭಾವಿಕತೆಗೆ ಹೇಳೋದ್ರ ಭಾವನೆ ಹೋಗ್ಬಿಡ್ತದೆ. ಬಾಲ್ಯದಿಂದಲೇ ಯಾವ ಭಾಷೆ ಮಾತಾಡ್ತಾ ಬಂದಿದ್ದೇವೆ ಆ ಭಾಷೆಯಲ್ಲಿ ಭಾವನೆ ವ್ಯಕ್ತಪಡಿಸಲಿಕ್ಕೆ ಅನುಕೂಲ ಆಗ್ತದೆ. ಸ್ವಲ್ಪ ಪುಸ್ತಕೀಯ ಭಾಷಾ ಯಾಕೋ ಕೃತ್ರಿಮ ಅಂತ ಅನಿಸ್ತದೆ. ಇಲ್ಲಿ ಅನುಕೂಲ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಆ ಹಯಗ್ರೀವ ದೇವರಿಗೆ ಭಯದಿಂದ ಅಂತ ಶಬ್ದ ಉಪಯೋಗಿಸಿದ್ರಲ್ಲ ಆಚಾರ್ಯ. ದೇವ್ರಿಗೆ ಭಯ ಯಾಕೆ ಪಡಬೇಕು ನಾವು? ಆಮೇಲೆ ಹಿರಿಯರು ಹೇಳ್ತಿರ್ತಾರೆ ನೋಡಪ್ಪ, ಹಿರಿಯರ ಜೊತೆಗೆ ನಯ ಭಯ ನಾಚಿಕೆ ಎಲ್ಲ ಇಟ್ಕೊಂಡು ವ್ಯವಹಾರ ಮಾಡಬೇಕು. ಏನು ಭಯ ಪಡಲಿಕ್ಕೆ ಏನು ಗುರುಗಳು, ತಂದೆ, ತಾಯಿ, ಸಿಂಹ, ಹುಲಿ, ಅಲ್ಲಿ ಭಯ ಅಂತ ಅವರನ್ನು ನೋಡಿ ಭಯ ಅಲ್ಲ. ನಮ್ಮ ಮನಸ್ಸಲ್ಲಿ ಯಾವಾಗಲೂ ಒಂದು ಅಂಜಿಕೆ ಇರಬೇಕು. ಏನು? ನನ್ನ ವ್ಯವಹಾರದಿಂದ ಎಲ್ಲಿ ಅವರ ಮನಸ್ಸು ನೋವಾಗ್ತದೆಯೋ ಅನ್ನುವ ಭಯ. ಅವರನ್ನು ನೋಡಿ ಭಯ ಅಲ್ಲ. ನನ್ನಿಂದ ತಪ್ಪು ವ್ಯವಹಾರವಾಗಬಾರದು ಅಂತ ಅನ್ನುವ ಭಯ ಇರಬೇಕು. ನಯ ಭಯಗಳಿಂದ, ವಿನಯ ಭಯಗಳಿಂದ ಹಿರಿಯರ ಜೊತೆ ವ್ಯವಹಾರ ಮಾಡುವಂತ ಹಿರಿಯರು ಹೇಳ್ತಾ ಇತ್ತು ಇದ್ದಿನ ಕಾಲಕ್ಕೆ. ಆ ರೀತಿಯಾಗಿ ಹೇಳ್ತಾ ಇದ್ದಾರೆ. ವಿನಯದಿಂದಲೂ, ಭಯದಿಂದಲೂ, ಪ್ರೀತಿಯಿಂದಲೂ ಸಂಸಾರ ಸಂಗ್ರಾಮವನ್ನು ಗೆಲ್ಲುವುದಕ್ಕೋಸ್ಕರ ಜಯಾರ್ಥಂ, ಆನಂತರ ಶ್ರೇಯಾಯದ್ಯ ವಿಷ್ಣು, ಲೌಕಿಕ ಸಂಪತ್ತಿಯನ್ನು ಪಡೆಯುವುದಕ್ಕೋಸ್ಕರವು, ದೈವೀ ಸಂಪತ್ತಿಯನ್ನು ಪಡೆಯುವುದಕ್ಕೋಸ್ಕರವು ಯಾಮಃ, ಅವನಿಗೆ ಶರಣು ಹೋಗ. ಯಾಕೆ ಪರಮಾತ್ಮನಿಗೆ ಯಾಕೆ ಶರಣು ಹೋಗಬೇಕು? ಹಯಗ್ರೀವ ದೇವರಿಗೆ ಯಾಕೆ ಶರಣು ಹೋಗಬೇಕು? ಲಕ್ಷ್ಮೀ ದೇವನ ಹೆಂಡತಿ ವೇದಗಳು ಯಾವಾಗಲೂ ವರ್ಣನೆ ಮಾಡ್ತಾವ. ಯಾವನ ಭಯದಿಂದ ಅಜ್ಞಾನ ವಿಪರೀತನ ಹೊತ್ತ ಬರಂಗಿಲ್ಲ. ಇವನನ್ನು ಬಿಟ್ಟು ಬೇರೆ ಯಾರನ್ನು ಸ್ತೋತ್ರ ಮಾಡಬೇಕು? ಬೇರೆ ಯಾರನ್ನು ಸ್ತೋತ್ರ ಮಾಡಬೇಕು ಹೇಳಿ? ಅಂಥ ಸರ್ವಶ್ರೇಷ್ಠನಾದ ಅಜ್ಞಾನಾದಿಗಳನ್ನು ದೂರ ಮಾಡುವ, ಭಯಗಳನ್ನು ದೂರ ಮಾಡುವ ಆ ಪರಮಾತ್ಮನಿಗೆ ನಾವು ಶರಣು ಹೋಗೋಣ. ಪರಮಾತ್ಮನ ಯಾಕೆ ಸ್ತೋತ್ರ ಮಾಡಬೇಕು? ಗಣಪತಿಯನ್ನು ಯಾಕೆ ಸ್ತೋತ್ರ ಮಾಡಬಾರ್ದು? ಇಂದ್ರನ ಯಾಕೆ ಸ್ತೋತ್ರ ಮಾಡಬಾರ್ದು? ಚಂದ್ರನ ಯಾಕೆ ಸ್ತೋತ್ರ ಮಾಡಬಾರ್ದು? ಸೂರ್ಯನನ್ನು ಯಾಕೆ ಸ್ತೋತ್ರ ಮಾಡಬಾರ್ದು? ಸತ್ಯಚಂದ್ರ ಹೇಳ್ತಾರೆ, ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡ್ತೀನಿ, ನೋಡ್ರಿ. ಚಂದ್ರನ ಸ್ತೋತ್ರ ಮಾಡಿದ್ರೆ ಚಂದ್ರನ ಒಬ್ಬ ತಂದೆ ಸ್ತೋತ್ರ ಆಗ್ತದೆ.
ಇಂದ್ರನ ಸ್ತೋತ್ರ ಮಾಡಿದರೆ ಒಂದೇ ಸ್ತೋತ್ರ. ದೇವರನ್ನ ಸ್ತೋತ್ರ ಮಾಡಿದರೆ ಎಲ್ಲ ದೇವತೆಗಳ ಸ್ತೋತ್ರ. ಒಂದು ಶ್ಲೋಕ ಬರ್ತಾನೆ, ದಿನ ಸಂಧ್ಯಾ ಒಂದೊಂದು ಹೇಳ್ತಿರಲ್ಲ. ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿಗಚ್ಚತಿ ಆಕಾಶಾತ್ ಪತಿತಂ ತೋಯಂ ಯಥಾ ಗಚ್ಚತಿ ಸಾಗರೆ. ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿಗಚ್ಚತಿ. ಆಕಾಶದಲ್ಲಿ ಬಿದ್ದ ನೀರು ಹೇಗೆ ನೆರೆ, ತ್ವರೆ, ಸರೋವರ, ನದಿಗಳ ಮುಖಾಂತರ ಹೋಗಿ ಸಮುದ್ರದಲ್ಲಿಯೇ ಸೇರ್ತದೋ ಅದೇ ರೀತಿಯಾಗಿ ಯಾವ ದೇವರಿಗೂ ನಮಸ್ಕಾರ ಮಾಡಿದರೂ ತದಂತರ್ಗತ ತನ್ನಾಮಕ ತನ್ನಿಯಾಮಕ ತತ್ಪ್ರೇರಕನಾದ ಪರಮಾತ್ಮನಿಗೆ ಮುಟ್ಟುತ್ತದೆ ಅಂತನ್ನು ಪ್ರಸಿದ್ಧ ಶ್ಲೋಕ. ಅದನ್ನೇ ಒಂದು ಬೇರೆ ರೀತಿಯಿಂದ, ಒಂದು ಬೇರೆ ಶೈಲಿಯಲ್ಲಿ ವರ್ಣನೆ ಮಾಡ್ತಾರೆ ಸತ್ಯಚಂದ್ರ ತೀರ್ಥರು. ನೇತಾ ಯಃ ಕಮಲಾಲಯಾದಿ ಜಗತಃ ಮಾತಾ ಯಥಾ ಸರ್ವತಃ. ಯಾವನು, ಯಾವ ಸ್ತ್ರೀಯರಿಯು ಕಮಲಾಲಯಾದಿ ಜಗತಃ, ಮಹಾಲಕ್ಷ್ಮಿ ಬ್ರಹ್ಮದೇವರೇ ಮೊದಲಾದ ಜಗತ್ತಿಗೆ ನೇತ ಸ್ವಾಮಿಯಾಗಿದ್ದಾನೆ, ರಾಜನಾಗಿದ್ದಾನೆ. ಮಾತಾ ಯಥಾ ಸರ್ವತಃ, ತಾಯಿಯಂತೆ ಎಲ್ಲರನ್ನೂ ಪ್ರೀತಿಯಿಂದ ವಿಶ್ವಾಸದಿಂದ ಸಂರಕ್ಷಣೆ ಮಾಡ್ತಾನೆ. ಅಷ್ಟು ಪ್ರೀತಿಯಿಂದ ವಿಶ್ವಾಸ ಹುಟ್ಟಿಸಿ ನಮ್ಮನ್ನು ಸಂರಕ್ಷಣೆ ಮಾಡ್ತಾನೆ ಪರಮಾತ್ಮ. ಪಾತ ಸತ್ಯಮತಿವ್ರತೀಶ ಹೃದಯಾಬ್ಜಾತಾಲಯೋ ಯಶ್ಚತಂ. ಹೋಗ್ಲಪ್ಪ, ಆ ಪರಮಾತ್ಮ ದೂರದಲ್ಲಿದ್ದಾನೇನು? ಇಲ್ಲ. ನನ್ನ ಗುರುಗಳು ಸತ್ಯಬೋಧ ತೀರ್ಥರು, ಅವರ ಹೃದಯ ಮಂದಿರದಲ್ಲೇ ವಾಸ ಮಾಡಿದ್ದಾನೆ. ನನ್ನ ಸತ್ಯಬೋಧ ತೀರ್ಥರು ಪಾಠ ಹೇಳುವಾಗ ನನಗೆ ನನ್ನ ಗುರುಗಳ ಹೃದಯದಲ್ಲಿ ಪರಮಾತ್ಮ ಯಾವಾಗಲೂ ಕಾಣಿಸ್ತಾ ಇದ್ದ. ಪಾಠದ ಕಡೆ ಲಕ್ಷ ಕೊಡು, ನನ್ನ ಮಹಿಮಾ ತಿಳ್ಕೊ ಅಂಥೇಳಿ ಪರಮಾತ್ಮ ನನ್ನ ಗುರುಗಳ ಹೃದಯ ಮಂದಿರದಲ್ಲಿದ್ದು ನನಗೆ ಮೇಲಿನ ಮೇಲೆ ಸೂಚನೆ ಮಾಡ್ತಾ ಇದ್ದ. ಪಾತ ಸತ್ಯವ್ರತಿ ಹೃದಯಾಬ್ಜಾತಾಲಯೋ ಯಶ್ಚತಂ ಭೂತಾಧೀಶ. ಭೂತಾಧೀಶ ಯಮ, ಶಚಿ ಇಂದ್ರ, ಶಚಿಪತಿ ಇಂದ್ರ, ಶಚಿ ಅಲ್ಲ, ಶಚಿ ಅಂದ್ರೆ ಇಂದ್ರಾಣಿ, ಶಚಿಪತಿ ಇಂದ್ರ, ಇವರೇ ಮೊದಲಾದ ದಿಗ್ದೇವತೆಗಳೆಲ್ಲೂ ಕೂಡ ಯಾವನನ್ನು ಆದರದಿಂದ ಪೂಜೆ ಮಾಡ್ತಾ ಇದ್ದಾರೆ. ಮತ್ತೆ ಪೀತಾಮೃತೈರಾದೃತಃ, ಈ ದೇವತೆಗಳನ್ನು ಸಾಮಾನ್ಯ ಅಂತ ತಿಳ್ಕೊಳ್ಬೇಡಿ, ಅಮೃತಪಾನ ಯೋಗ್ಯರಾದ ಹುಟ್ಟಾತ್ ಅಪರೋಕ್ಷ ಜ್ಞಾನಿಗಳಾದ ಸಕಲ ಇಂದ್ರ ಯಮಾದಿ ದೇವತೆಗಳಿಂದ ಸದಾಕಾಲದಲ್ಲಿಯೂ ಸ್ತುತ್ಯನಾಗಿರ್ತಕ್ಕಂತಹ ಧೂತ ಶೇಷ ಭಯಂ, ನಿರ್ಭಯನಾದ, ಸ್ವಲ್ಪವೂ ಕೂಡ ಭಯವಿಲ್ಲದ ಸೀತಾಪತಿಂ ರಾಘವಂ, ಸೀತಾಪತಿಯಾಗಿರ್ತಕ್ಕಂಥ ಶ್ರೀರಾಮಚಂದ್ರನ್ನ ನಾವು ಇಲ್ಲಿ ಸ್ತೋತ್ರ ಮಾಡೋಣ. ಸೀತಾಪತಿಂ ರಾಘವಂ ಅಂತ ಶ್ರೀರಾಮಚಂದ್ರನನ್ನ ನಮಾಮ ಸತತಂ, ಯಾವಾಗಲೂ ನಮಸ್ಕರಿಸೋಣ. ನೋಡಿ, ಕಮಲಾಲಯಾದಿ ಜಗತಃ ಮಾತಾ ಯಥಾ ಸರ್ವತಃ ಪಾತಾ ಸತ್ಯಮತಿವ್ರತಿ ಹೃದಯಾಬ್ಜಾತಾಲಯೋ ಯಶ್ಚತಂ ಭೂತಾಧೀಶ ಶಚಿಪತಿ ಪ್ರಭೃತಿಭಿಃ ಪೀತಾಮೃತೈರಾದೃತಂ ಧೂತಾಚೇಟ ಭಯಂ ನಮಾಮ ಸತತಂ ಸೀತಾಪತಿಂ ರಾಘವಂ. ಒಬ್ಬ ರಾಮಚಂದ್ರನ ನಮಸ್ಕಾರ ಮಾಡಿದರೆ ಸಾಕು, ಎಲ್ಲ ದೇವತೆಗಳು ಸಂತೋಷರಾಗ್ತಾರೆ.
ಎಲ್ಲ ದೇವತೆಗಳು ಅತ್ಯಂತ ಸಂತೋಷದಿಂದ ನಮ್ಮ ಮೇಲೆ ಆಶೀರ್ವಾದ ಮಾಡ್ತಾರೆ. ಎಂಥ ಅದ್ಭುತವಾಗಿರ್ತಕ್ಕಂಥ ಸ್ತೋತ್ರ ಮಾಡಿದ್ದಾರೆ, ನಮ್ಮ ಸ್ವಾಮಿಯನ್ನು ಸ್ತೋತ್ರ ಮಾಡಿದ್ದಾರೆ ಇವರು, ನಾವೆಲ್ಲ ಅನುಗ್ರಹ ಮಾಡಿಬಿಡೋಣ ಅಂತ ತಿಳ್ಕೊಂಡಂತೆ. ಶ್ಲೋಕ ನಿಮ್ಗೆ ನೆನಪದಲ್ಲ? ಪರಮಾತ್ಮನ ಅನುಗ್ರಹ ಯಾರ ಮೇಲೆ ಇದೆ? ಅಂಥವ್ರಿಗೆ ಏನು ಕಡಿಮೆ ಇದೆ? ಪರಮಾತ್ಮ ಅನುಗ್ರಹ ಪಡೆದಿರತಕ್ಕವ್ರಿಗೆ ಯಾವುದು ಕಡಿಮೆ ಆಗೋದಿಲ್ಲ ಅಂತನ್ನೋ ರೀತಿಯಿಂದ ಪರಮಾತ್ಮನಿಗೆ ನಮಸ್ಕಾರ ಮಾಡೋಣ ಅಂಥೇಳಿ ಸ್ತೋತ್ರ ಮಾಡಿದ್ದಾರೆ. ಸರಿ, ನಿಮ್ಮ ಮೇಲೆ ಯಾಕೆ ಬಲಿಬೇಕು ದೇವರು? ಹೇಳು. ಸತ್ಯಸಂಧ ತೀರ್ಥರೇ, ಅಂಥ ದೊಡ್ಡ ಕೆಲಸ ಏನು ಮಾಡಿದ್ದೀರಪ್ಪ ನೀವು? ಅಂಥ ಮಹಾ ದೇವರು ಒಲಿಬೇಕಾದಂಥ ಯಾವ ಕೆಲಸವನ್ನು ನೀವು ಮಾಡಿರಿ? ನಿಮ್ಮಲ್ಲಿ ಅಂಥ ವಿಶೇಷತೆ ಏನದ ಹೇಳ್ರಿ. ಸತ್ಸಂಧ ಹೇಳ್ತಾರೆ, ನನ್ನ ಹತ್ರ ಯೋಗ್ಯತೆ ಇಲ್ಲದೆ ನಾನು ದೇವ್ರ ಹತ್ರ ಹೋಗಿಲ್ಲ. ದೇವರಿಗೆ ಅತ್ಯಂತ ಪ್ರಿಯವಾದ ಕೆಲಸ ಏನು ಅಂತ ತಿಳ್ಕೊಂಡಂತಂದರೆ, ಯಾರು ವೇದಗಳ ಅರ್ಥವನ್ನು ಬಲ್ಲವರಿದ್ದಾರೆ ಅವ್ರ ಮೇಲೆ ಪ್ರೀತಿ ಮಾಡೋದು. ವೇದವನ್ನು ತಿಳಿದು ಪ್ರವಚನ ಮಾಡ್ತಕ್ಕಂಥವ್ರ ಮೇಲೆ ಎಷ್ಟು ಪ್ರೀತಿ ಅಂತ ತಿಳ್ಕೊಂಡಂತಂದರೆ, ದೇವರು ಹೇಳಿಬಿಟ್ಟ. ಏನು ದೇವರು ಹೇಳಿದ್ದಾನೆ? ಯಾರು ವೇದಾರ್ಥವನ್ನು ಬಲ್ಲವರಾಗಿದ್ದಾರೆ, ಜಗತ್ತಿನಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ವಸ್ತು ಅವರದೇ. ಈಗ ಸತ್ಯಸಂಧ ತೀರ್ಥರಂಥವ್ರು ನಿಮ್ಮ ಮನೆಗೆ ಬಂದು, ನಿಮ್ಮ ಮನೆಯಾಗಿದ್ದೆಲ್ಲ ಬಂಗಾರ ಕೊಡು ಅಂತ ತಿಳ್ಕೊಂಡು ಕೊಟ್ಬಿಡ್ಬೇಕು, ಯಾಕಂದ್ರೆ ಅವ್ರದೇ ಅದು. ಇದೇನು ವಿಚಿತ್ರ ರೀ? ಹೌದು, ಹಿಂದಕ್ಕೆ ಸಂಪೂರ್ಣ ಜಗತ್ತನ್ನು ಗೆದ್ದವರು ಪರಶುರಾಮ ದೇವರು. ಆಮೇಲೆ ಅವ್ರು ಏನು ಮಾಡಿದರು? ಎಲ್ಲ ಬ್ರಾಹ್ಮಣರಿಗೆ ಹಂಚಿಬಿಟ್ರು. ಎಲ್ಲ ಬ್ರಾಹ್ಮಣರಿಗೆ ಹಂಚಿದ್ರು, ನಿಮ್ಮ ಹತ್ರ ಇಟ್ಕೊಂಡ್ರಿ. ಎಲ್ಲ ಗೃಹಸ್ಥರಿಗೂ ಹಂಚಿದ್ರು, ನಾನು ಕೊಟ್ಟ ಸಂಪತ್ತಿ ನಿಮ್ಮ ಹತ್ರ ಇಟ್ಕೊಳ್ರಿ. ಯಾಕೆ ಇಟ್ಕೋಬೇಕು? ನೀವು ಬ್ಯಾಂಕಿಂದಾಗ ಯಾರು ವೇದಾರ್ಥವನ್ನು ಬಲ್ಲವರಿದ್ದಾರೆ ಅವ್ರು ನಿಮ್ಮನೆಗೆ ಬಂದು ಅವ್ರು ಏನು ಕೇಳ್ತಾರೆ ಅದು ಅವರ ವಸ್ತು ಕೊಟ್ಬಿಡ್ರಿ. ಏನು ನಗಳತ್ತೀರ? ಎಲ್ಲಿಂದ ಹೇಳ್ಕತ್ತೀರಿ? ಎಲ್ಲಿಂದ ಹೇಳಂಗಿಲ್ಲ. ತತ್ವನಿರ್ಣಯದೊಳಗೆ ಹೇಳ್ಯಾರ, ಸ್ವೀಯಂ ವೇದವಿದಾಂ ಸರ್ವಂ ದೇವೇಶಾನಾಂಚ ಕಿಂ ಪುನಃ. ಕ್ಷತ್ರಿಯರಿಗೆ ಪರಪಾಕ, ಇನ್ನೊಬ್ಬರ ಊಟ ನಿಷಿದ್ಧ. ಹಾಗಾದ್ರೆ ಒಂದೊಟ್ಟು ವಿರಾಟ್ ನಗರದೊಳಗಿದ್ರಲ್ಲ, ಅದಕ್ಕೆ ಶ್ರೀಮದಾಚಾರ್ಯ ಹೇಳ್ತಾರೆ, ಪರಪಾಕ ವೇದಾರ್ಥವನ್ನು ಬಲ್ಲಂಥವರಿಗೆ ಜಗತ್ತಿನಲ್ಲಿ ಯಾವುದು ಪರಪಾಕ ಇಲ್ಲ, ಸ್ವಂತ ಪಾಕನೇ. ಅಂದ ಮೇಲೆ ವೇದದಿಂದ ಗಮ್ಯರಾದ ದೇವತೆಗಳ ಅವತಾರ ಪಾಂಡವರಿಗೆ ಅಲ್ಲಿಯೇ ಪರಪಾಕದ ದೋಷ, ಪರಾನ್ನ ದೋಷ ಅವರಿಗಿಲ್ಲ. ನಾನು ವೇದಾರ್ಥವನ್ನು ಓದದೆ, ವೇದಾರ್ಥವನ್ನು ತಿಳಿದುಕೊಳ್ಳದೆ ನಿಮ್ಮ ಮನೆಗೆ ಊಟಕ್ಕೆ ಬರ್ತೀನಿ, ಊಟ ಹಾಕ್ತೀರಿ, ದಕ್ಷಿಣೆ ಕೊಡ್ತೀರಿ. ಅದರ ಜೊತೆಗೆ ನಿಮ್ಮ ಅನ್ನ, ನಿಮ್ಮ ದಕ್ಷಿಣೆಯ ಬೆಲೆಯಷ್ಟು ನನ್ನ ಪುಣ್ಯ ನಿಮಗೆ ಟ್ರಾನ್ಸ್ಫರ್ ಆಗ್ತದೆ. ಅಷ್ಟು ನಿಮ್ಮ ಪಾಪ ನನಗೆ ಟ್ರಾನ್ಸ್ಫರ್ ಆಗ್ತದೆ. ಬ್ರಾಹ್ಮಣರು ಕರೀತಾರೆ, ಹೊಟ್ಟೆ ತುಂಬ ಊಟಕ್ಕೆ ಹಾಕ್ತಾರೆ, ಮೇಲೆ ದಕ್ಷಿಣೆ ಕೊಡ್ತಾರೆ. ಭಾಳ ಮಜಾ ಅದ. ಈ ಬ್ರಾಹ್ಮಣರು ಭಾಳ ಪುರೋಹಿತ ಮಜಾ ಅದ ಅವರಿಗೆ. ಇಲ್ಲ, ಎಷ್ಟು ನೀವು ನಮಗೆ ದಕ್ಷಿಣೆ ಕೊಡ್ತೀರೋ ಅಷ್ಟು ಪುಣ್ಯ ನಿಮಗೆ ಕೊಡಬೇಕಾಗ್ತದೆ. ಅದಿದ್ರೂ ಕೊಡಬೇಕಲ್ಲ. ನಾವು ಜಪ ತಪ ಮಾಡಿಕೊಂಡು ಪುಣ್ಯ ಗಳಿಸಿದ್ರೆ ಆ ಪುಣ್ಯ ನಿಮಗೆ ಬರ್ತದೆ. ಆ ಪುಣ್ಯ ಕೊಡೋ ಸಾಮರ್ಥ್ಯ ನಮಗೆ ಇದ್ದಿದ್ದಿಲ್ಲ ಅಂತಂದ್ರೆ ಪರಮಾತ್ಮ ಏನು ಮಾಡ್ತಾನೆ? ನಿಮ್ಮ ಪಾಪ ನಂಗೆ ಟ್ರಾನ್ಸ್ಫರ್ ಮಾಡ್ತಾನೆ. ಒಂದು ಪೈಸಾ ನಿಮ್ಮ ಕಡೆಯಿಂದ ನಾನು ಇಳಿಸ್ಕೊಂಡ್ರೂ ಕೂಡ ಅಷ್ಟು ಪಾಪ ನಾವು ತಗೋಬೇಕಾಗ್ತದೆ. ಮತ್ತು ಆಚಾರ್ಯ ಇಷ್ಟೆಲ್ಲ ದಕ್ಷಿಣ ಯಾಕೆ ತಿಳ್ಕೊಳ್ತೀವಿ? ಆದರೆ ಈ ಪಾಪ ಯಾವಾಗ ಬರಂಗಿಲ್ಲ?
ವೇದಗಳನ್ನು ಅಭ್ಯಾಸ ಮಾಡಿ ವೇದಾರ್ಥಗಳನ್ನು ಯಥಾಶಕ್ತಿ ಹೇಳುವ ಸಾಮರ್ಥ್ಯ ಯಾರಿಗಿದೆ ಅಂಥ ಬ್ರಾಹ್ಮಣರಿಗೆ ಮಾತ್ರ ಯಾವ ದೋಷವೂ ತಟ್ಟೋದಿಲ್ಲ. ಇದಾದರೆ ವೇದ ಓದಿಲ್ಲ, ಶಾಸ್ತ್ರ ಓದಿಲ್ಲ, ಬರೀ ಒಂದು ಜನವಾರ ಹಾಕ್ಕೊಂಡಾರ, ಹೆಂಗೂ ರಿಟೈರ್ಮೆಂಟ್ ಆಗ್ಯದ, ಇದೊಂದು ಸೈಡ್ ಬೈ ಬಿಸ್ನೆಸ್ ಆಯ್ತು, ಗುರುರ ಜೊತೆ ಹೋಗೋಣ, ಊಟಕ್ಕೆ ಹೋಗೋಣ, ದಕ್ಷಿಣೆ ತಗೋಣ. ಎಲ್ಲಿ ತನಕ ನೀವು ಪ್ರತಿ ದಿವಸ 10,000 ಗಾಯತ್ರಿ ಜಪ ಮಾಡೋಂಗಿಲ್ಲ, ಕನಿಷ್ಠ 1,000 ಆದರೂ ಗಾಯತ್ರಿ ಜಪ ಮಾಡೋಂಗಿಲ್ಲ, ಅಲ್ಲಿ ತನಕ ಯಾರ ಮನೆಗೆ ಊಟಕ್ಕೆ ಹೋಗ್ಲಿಕ್ಕೂ ಅಧಿಕಾರ ಇಲ್ಲ, ದಕ್ಷಿಣೆ ತಗೊಳ್ಳಕ್ಕೂ ಅಧಿಕಾರ ಇಲ್ಲ. ಹೀಗಾಗಿ ಎಲ್ಲಿ ಪೌರೋಹಿತ್ಯ ವೃತ್ತಿ ಮಾಡ್ತಕ್ಕಂಥ ಎಲ್ಲ ಬ್ರಾಹ್ಮಣರಿಗೆ ಅಥವಾ ಬ್ರಾಹ್ಮಣರ ಜೊತೆಗೆ ಹೋಗ್ತಕ್ಕಂಥ ಗೃಹಸ್ಥರಿಗೆ ಎಲ್ಲಾದರೂ ಹೋದಾಗ ನಿಮಗೆ ದಕ್ಷಿಣೆಯನ್ನು ಕೊಟ್ಟರೆ ಅಥವಾ ಇನ್ನೊಬ್ಬರ ಮನೆಗೆ ಊಟಕ್ಕೆ ಕರೆದರೆ 1,000 ಗಾಯತ್ರಿ ತಪ್ಪದೇ ಮಾಡಿ, ಇಲ್ಲದೆ ಇದ್ದರೆ ಅವರ ಪಾಪ ನಿಮಗೆ ಬರ್ತದೆ. ಆದರೆ ಯಾವಾಗ ಪಾಪ ಬರೋಂಗಿಲ್ಲ? ಒಂದು ಗಾಯತ್ರಿ ಜಪ ಅದು ತಪ್ಪದೇ ಮಾಡಬೇಕು. ಎರಡನೇದು ವೇದಗಳ ಅಧ್ಯಯನ ಮಾಡಬೇಕು. ವೇದಾಧ್ಯಯನ ಮಾಡಿದ ಮೇಲೆ ಯಜಮಾನರು ಕೊಟ್ಟ ದಾನದಿಂದಲೂ ನಮಗೆ ಅನುಕೂಲ ಆಗೋದಿಲ್ಲ. ಯಾಕೆ? ಪರಶುರಾಮ ದೇವರು ಹೇಳ್ಬಿಟ್ಟು ಅದು ನಿಮ್ಮ ಸಂಪತ್ತಿ, ನೀವು ತಗೊಂಡಿರಿ ಅಷ್ಟೇ. ಅದಕ್ಕೋಸ್ಕರವೇ ಮಹಾಭಾರತ ತಾತ್ಪರ್ಯದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಸ್ವೀಯಂ ವೇದವಿದಾಂ ಸರ್ವಂ ದೇವೇಶಾನಾಂಚ ಕಿಂ ಪುನಃ. ಆದ್ದರಿಂದಾಗಿ ಪಾಠ ಪ್ರವಚನ ಮಾಡದೆ ದಕ್ಷಿಣೆ ತೆಗೆದುಕೊಂಡ್ರೆ ಪಾಪ ಬರ್ತದೆ. ಹಾಗಾದರೆ ಸತ್ಯಚಂದ್ರ ಏನು ಮಾಡಿದ್ರು? ಅವ್ರು ಹೇಳ್ತಾರೆ, ಗುರುಗಳ ಅನುಗ್ರಹದಿಂದ ನಾನು 2 ಸೂಕ್ತಗಳಿಗೆ ವ್ಯಾಖ್ಯಾನ ಬರೆದಿದ್ದೇನೆ. ಋಗ್ವೇದದಲ್ಲಿ ಒಂದು ಘರ್ಮ ಸೂಕ್ತ ಅಂತ ತಿಳ್ಕೊಂಡಂತಿದೆ. ಘರ್ಮ ಸಮಂತಾತ್ ಅಂತ ತಿಳ್ಕೊಂಡಂತೇಳಿ ಪ್ರಾರಂಭವಾಗುವ ಪರಮಾತ್ಮನ ಅದ್ಭುತ ಸಾಮರ್ಥ್ಯದ ವರ್ಣನೆ ಇದೆ. ಇನ್ನೊಂದು ಸಮುದ್ರ ಸೂಕ್ತ ಇದೆ. ಸತ್ಯಚಂದ್ರ ಹೇಳ್ತಾರೆ, ನಾನು ಧರ್ಮ ಸೂಕ್ತಕ್ಕೂ ವ್ಯಾಖ್ಯಾನ ಬರೆದಿದ್ದೇನೆ. ಬಹಳ ಅದ್ಭುತ ವ್ಯಾಖ್ಯಾನ ಇದೆ. ಸಮುದ್ರ ಸೂಕ್ತಕ್ಕೂ ವ್ಯಾಖ್ಯಾನ ಬರೆದಿದ್ದೇನೆ. ಆದ್ದರಿಂದ ಪರಮಾತ್ಮ ನನ್ನ ಮೇಲೆ ನೀನು ಒಲಿಲಿಕ್ಕೆ ಬೇಕು. ಯಾಕೆ? ವೇದವನ್ನು ಅಧ್ಯಯನ ಮಾಡಿದವರ ಮೇಲೆ ನಿನ್ನ ಪ್ರೀತಿ ಬಾಳದಲ್ಲ, ಆ ಕಾರಣದಿಂದ ಆದರೂ ಒಲಿಯೋ. ನೋಡಿ, ಎಷ್ಟು ಕಾರಣ ಹುಡುಕ್ತಾರೆ. ದಯಾ ಸಮುದ್ರ, ಅದರಿಂದ ಒಲಿ. ನಿನ್ನ ಹೆಸರು ಕೆಡ್ತದೆ, ಅದರಿಂದಾಗಿ ನನ್ನ ಮೇಲೆ ಒಲಿ. ಆ ನಂತರ ನಮ್ಮ ಗುರುಗಳ ನಿನ್ನ ಸ್ತೋತ್ರ ಮಾಡಿರ್ತಕ್ಕಂಥವ್ರು ಅವ್ರ ಮಗ ಅಂತಾದರೂ ಒಲಿ, ನಿನ್ನ ಮೊಮ್ಮಗ ಅಂತ ತಿಳ್ಕೊಂಡು ನನ್ನ ಒಲಿ. ಆ ನಂತರ ನಿನಗೂ ನಿನ್ನ ಹೆಂಡತಿಗೂ ಅಪವಾದ ಬರಬಾರ್ದು ಅಂತ ತಿಳ್ಕೊಂಡಂತೆ ಅಷ್ಟಾದರೂ ಒಲಿ. ನೀವೇ ತಂದೆ ತಾಯಿಗಳು, ಒಲಿದೇ ಇದರ ಗತಿಯನ್ನು ಜಗತ್ತಿಂದು. ಎಷ್ಟು ಕಾರಣ ಹುಡುಕ್ತಾ ಇದ್ದಾರೆ. ಅದರರ್ಥ ಪರಮಾತ್ಮ ಅವ್ರ ಮೇಲೆ ಒಲಿತಿಲ್ಲ ಅಂತ ಅರ್ಥ ಅಲ್ಲ. ಪರಮಾತ್ಮ ಅವರನ್ನು ಅನುಗ್ರಹ ಮಾಡಿದ್ದಾನೆ, ನಮಗೋಸ್ಕರ ಬರೆದಿದ್ದಾರೆ. ಪರಮಾತ್ಮನ ಕೇಳಿಕೊಳ್ಳ್ರಿ, ಏನಾದರೂ ಮಾಡಪ್ಪ ಪರಮಾತ್ಮ, ಎಲ್ಲಿಂದಾದರೂ ಸಂಬಂಧ ಹಚ್ಚು, ನಮ್ಮನ್ನು ಉದ್ಧಾರ ಮಾಡು. ಎಲ್ಲಿಂದಾದರೂ ಸಂಬಂಧ ಹಚ್ಚು ಅಂತ ತಿಳ್ಕೊಂಡಂತಂದರೆ, ಈ ಸಂಬಂಧ ಹಚ್ಚುವಿಕೆ ಅಂತ ಏನದಲ್ಲ, ಈ ಸಂಬಂಧ ಹಚ್ಚುವಿಕೆಗೆ ಬಾದರಾಯಣ ಸಂಬಂಧ ಅಂತ ಕರೀತಾರೆ. ನಿಮಗೊಂದು ಸಣ್ಣ ಕಥೆ ಹೇಳ್ತೇನೆ. ಸಂಸ್ಕೃತದಲ್ಲಿ ಇಂಥ ಅದ್ಭುತ ಕಥೆಗಳು ಸಾವಿರಾರು. ಒಬ್ಬ ದೇವದತ್ತ ದೀಪಾವಳಿ ದ್ವಿತೀಯ ಭಾವಬೀಜ್ ಆ ದಿವಸ ಚಕಡಿ ಗಾಡಿ ಮೇಲೆ ತನ್ನ ಹೆಂಡತಿ 4 ಮಂದಿ ಮಕ್ಕಳನ್ನು ಕರ್ಕೊಂಡು ಒಂದು ಬಂಗಲೆ ಮುಂದೆ ನಿಂತ. ಆ ಬಂಗಲೆ ಒಳಗ ಒಬ್ಬ ವ್ಯಕ್ತಿ ತನ್ನ ಗಿಡಕ್ಕೆ ನೀರು ಹಾಕ್ಲಿಕ್ಕಿದ್ದ. ರಮೇಶ ಅಂತ ಅವನ ಹೆಸರು. ಅವನು ತನ್ನ ಮಕ್ಕಳಿಗೆ ಇಳಿಸಿದ ದೇವದತ್ತ, ಗೇಟ್ ತೆಗೀರಿ,
ನಿಮ್ಮ ಮಾಮ ಇದ್ದಾನೆ, ಹೋಗಿ ನಮಸ್ಕಾರ ಮಾಡಿರಿ ಅಂತ ತಿಳ್ಕೊಳ್ತಾರೆ. ಆಯ್ತು, ಗಾಡಿಯಿಂದ ಇಳಿದ್ರು. ಹುಡುಗರು ಹೋಗಿ ಮಾಮ 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 ನಮಸ್ಕಾರ ನಮಸ್ಕಾರ ಅಂತ ತಿಳ್ಕೊಂಡಂತೇಳಿ ಅಂದರು. ಅವ್ನು ನೋಡಿದಪ್ಪ, ಇವ್ರು ಯಾರಪ್ಪ, ಬಹುಶಃ ನನ್ನ ಹೆಂಡತಿ ಸಂಬಂಧಿಕರಿರಬೇಕು, ನನ್ನ ಮಾಮ ಮಾಮ ಅಂತ ಕರೀತಾರೆ, ಮತ್ತು ನಾನು ಇವ್ರನ್ನ ಇವ್ರಿಗೆ ಸತ್ಕಾರ ಮಾಡಲಿಲ್ಲ ಅಂತ ತಿಳ್ಕೊಂಡಂತಂದ್ರೆ ನನ್ನ ಹೆಂಡತಿ ಸಿಟ್ಟು ಬರ್ತಾರೆ ಅಂತ ತಿಳ್ಕೊಂಡಂತೇಳಿ ಆ ಕಾಲಕ್ಕೆ ಅವ್ರ ಹುಡುಗರು ಇವರು ಬಂದವ್ರು ಬರಿ ಬರಿ ಒಳಗೆ ಬರಿ ಬರಿ ಅಂತ ನಿಮ್ಮೆಲ್ಲ ಸಾಮಾನು ತೊಗೊಂಬರ್ರಿ, ಈ ರೂಮ್ನಾಗ ಇಳ್ಕೋರಿ, ಹಂಗೆ ಹಿಂಗೆ ಅಂತ ತಿಳ್ಕೊಂಡಂತೆ. ಆವಾಗ ಅವ್ನ ಹೆಂಡತಿ ಬಂದಾಗ ಸಂಜ್ಞೆಯಿಂದ ಹೇಳ್ದ, ಇವನ್ನೆಲ್ಲ ಸರಿ ನೋಡ್ಕೊ ಅಂತ ತಿಳ್ಕೊಂಡಂತೆ. ಅಕ್ಕಿ ಏನು ತಿಳ್ಕೊಂಡ್ಲು, ಇವರು ಗಂಡನ ಕಡೆ ಸಂಬಂಧಿಕರು ಅಂತ ತಿಳ್ಕೊಂಡಂತ ಹೇಳಿ. ಅದಕ್ಕೋಸ್ಕರ ಫರಾಳ ಗಿರಾಳ ಅದು ಇದು. ಆದರೆ ಈ 4 ಮಂದಿ ಸಣ್ಣ ಮಕ್ಕಳು, ಈ ಗಂಡ ಹೆಂಡತಿ, ಆ ಗಂಡ ಹೆಂಡತಿ ಎಷ್ಟು ಬ್ಯುಸಿ ಇಟ್ರಲ್ಲ, ಹೆಂಡತಿ ಗಂಡ ಒಬ್ಬರೊಬ್ಬರು ಮಾತಾಡ್ಲಿಕ್ಕೆ ಅವಕಾಶ ಕೊಡಲಿಲ್ಲ. ಹೆಂಡತಿ ಯಾವಾಗಲೂ ಆ ಹೆಂಗಸಿನ ಜೋಡಿ ಬ್ಯುಸಿ ಇರ್ತಿದ್ಲು, ಇವನ್ ಜೋಡಿ ಯಾವಾಗಲೂ ಇರ್ತಿದ್ದ. ಹಿಂಗಾಗಿ ಇವ್ರು ಬಂದಾಗ ಸ್ಪೆಷಲ್ ಬೆಡ್ರೂಮ್ನಾಗ ಮಲ್ಕೊಳ್ಳೋ ಸರಿಯಲ್ಲ ಅಂದ್ಕೊಂಡು, ಈಗಿನ ಕಾಲಕ್ಕೆ ಅದು ಕಾಮನ್ ಆಗಿಬಿಟ್ಟದು. ಯಾರು ಬಂದರೂ ಗಂಡ ಹೆಂಡತಿ ಬೆಡ್ರೂಮ್ನಾಗ ಎಲ್ಲಿ ಬೇಕಾದ್ರೆ ಮಲ್ಕೊಂಡು ಹೋಗ್ಬಿಡ್ತಾರೆ. ಈಗಿನ ಹೊಸ ಮಂದಿ ತಮ್ಮ ಬೆಡ್ರೂಮ್ ಬಿಟ್ಕೊಡಂಗಿಲ್ಲ, ಹಿಂದಿನ ಕಾಲಕ್ಕೆ ಆಗಲ್ಲ. ಬಂದ ಅತಿಥಿಗಳಿಗೆ ಭಾಳ ಮಹತ್ವಪೂರ್ಣವಾದದ್ದು. ಆ ಗಂಡ ಹೆಂಡತಿ ಬೇರೆ ಬೇರೆನೇ ಇರ್ತಿದ್ರು. ಜನರ ಮುಂದೆ ಒಂದೇ ಕಡೆ ಜೊತೆ ಮಲ್ಕೊಳ್ಳೋದು ಮರ್ಯಾದೆ ಹೋಗ್ತದೆ ಅಂತ. ಈಗ ಅದು ಕಾಮನ್ ಆಗಿದೆ. ಇರಲಿ, ಈ ರೀತಿಯಾಗಿ ಒಂದು 5 ದಿವಸ ಇದ್ರು. 5 ದಿವಸ ಆದ್ಮೇಲೆ ಹೊರಟರು. 5 ದಿವಸ ಇವನು ದಿನ ಹಣ್ಣು ತಂದು ಕೊಡೋದು, ಅದು ತಂದು ಕೊಡೋದು, ಆಕೆ ದಿನ ಪಂಚಪಕ್ವಾನ ಗಂಡನ ಕಡೆಯವ್ರನ್ನ ಸಂತೋಷ ಪಡಿಸ್ಬೇಕು ಅಂತ ತಿಳ್ಕೊಂಡಂತೇಳಿ ಆಕೆ ಪಂಚಪಕ್ವಾನ ಮಾಡ್ತಕ್ಕಂಥ. ಹೆಂಡತಿ ಕಡೆಯವ್ರನ್ನ ಸಂತೋಷ ಪಡಲಿ ಅಂತ ಸಾಮಾನು ತಂದು ಕೊಡ್ತೇವೆ. 5 ದಿವಸ ಫರಾಳ, ಊಟ, ಮಜಾ, ತಿರುಗಾಡೋದು ಎಲ್ಲ ಆಯ್ತು. 5 ದಿವಸ ಆದಮೇಲೆ ಇವ್ರು ಹೊರಟು ಹೋಗಿ ಬರ್ತೀವಿ ಅಂತ ಹೊರಟುಬಿಟ್ರು. ಆಗ ಗಂಡ ಬಂದು, ನಿಮ್ಮ ಅಣ್ಣ ಅತ್ತಿಗೆ ಹೊಂಟಾರ ನೋಡು, ಊರಿಗೆ ಹೋಗ್ಬಾ ಅಂತ ಹೇಳ್ಬಾ ಅಂತ ಕರೆದ. ಅಕ್ಕಿ ಒಳ ಬರ್ರಿ ಅಂತ ಹೇಳಿ. ಏನು ಹೇಳಿದ್ರಿ? ಅಣ್ಣ ಅತ್ತಿಗೆ ಅಂತ ಹೇಳಿದ್ರಿ. ನನ್ನ ಅಣ್ಣ ಅಲ್ಲ, ಅತ್ತಿಗೆನೂ ಅಲ್ಲ, ನನಗೇನು ಸಂಬಂಧ ಇಲ್ಲ. ನಿಮ್ಮ ಬಳಗದವ್ರು ಅಂತ ಇಷ್ಟೆಲ್ಲ 5 ದಿವಸ ಮಾಡಿಕೊಟ್ಟಿನಿ ರೀ, ಇಷ್ಟೆಲ್ಲ ಮಾಡೀನಿ ಅಂತ ತಿಳ್ಕೊಂಡಂತ ಹೇಳಿ. ಅಮ್ಮ ಹೇಳ್ದ, ನಾನು ನಿನ್ನ ಬಳಗದವ್ರು ಮಾಮ ಮಾಮ ಅಂತ ಹುಡುಗರು ಬಂದರು, ನಿನ್ನ ಬಳಗದವ್ರು ಅಂತ ತಿಳ್ಕೊಂಡಂತೇಳಿ ನಾ ಇಷ್ಟೆಲ್ಲ ಸಾಮಾನು ತಂದು ಕೊಟ್ಟೆ. ನಿನಗೂ ಬಳಗದವ್ರಲ್ಲ, ನನಗೂ ಬಳಗದವ್ರಲ್ಲ. ನಮ್ಮ ಮನೆಗೆ ಬಂದು 5 ದಿವಸ ಹೆಂಗೆ ಮಜಾ ಮಾಡಿದ್ರು ಇವರು. ಅವ್ರು ಗಾಡಿ ಹತ್ರ ಹೋದ, ಇನ್ನೂ ಗಾಡಿ ಹೊರಟಿಲ್ಲ. ಯಜಮಾನ್ರಿ ಬರ್ರಿ ಪಾಪ ಏನು ಅಲ್ಲ, ಮತ್ತು ನಾನು ಹೆಂಡತಿ ಸಂಬಂಧಿಕರು ನಿಮ್ಗೆ ತಿಳ್ಕೊಂಡಿದ್ದೆ, ಆಕೆ ನನ್ನ ಸಂಬಂಧಿಕರು ಅಂತ ತಿಳ್ಕೊಂಡಿದ್ಲು. ನಮ್ಮ ಸಂಬಂಧಿಕರು ಅಂತ ರೀತಿಯಿಂದ ಬಂದು ಇಷ್ಟು ಸತಿಯಿಂದ ಪ್ರೀತಿಯಿಂದ ನಮ್ಗೆ ಸಂತೋಷ ಕೊಟ್ಟಿರಿ, ಮಕ್ಕಳಿಗೆಲ್ಲ ತಿನ್ನಿಸಿವಿ, ಸಂತೋಷ ಆಗಿದೆ ನಮಗೆ. 5 ದಿವಸ ಮನೆ ನಂದನವನ ಇಲ್ದಂಗೆ ಎಲ್ಲ ಸಂತೋಷ. ಅದು ನಮಗೂ ನಿಮ್ಗೆ ಏನು ಸಂಬಂಧ ರೀ, ಸ್ವಲ್ಪ ಹೇಳ್ಬಿಡ್ರಿ. ಆಗ ಅವ್ನು ಹೇಳಿದೆ, ಅಯಂ ಶಕಟಃ ಬದರಿ ನಿರ್ಮಿತಃ ತವಾಂಗಣೆ ಅಸ್ತಿ ಬದರೀತರು ಬಾದರಾಯಣ ಸಂಬಂಧ ತ್ವಂ ತ್ವಂ ಯೂಯಂ ಯೂಯಂ ವಯಂ ವಯಂ. ನೋಡಿ, ನಮಗೂ ನಿಮ್ಗೆ ಭಾಳ घनिष्ठ ಸಂಬಂಧ. ಏನು घनिष्ठ ಸಂಬಂಧ ಅದ? ನನ್ನ ಚಕಡಿ ಗಾಡಿ ಏನಿದೆ, ನನ್ನ ಎತ್ತಿನ ಗಾಡಿ, ಈ ಎತ್ತಿನ ಗಾಡಿ ಕಟ್ಟಿಗೆ ಬೋರೆ ಹಣ್ಣಿನ ಕಟ್ಟಿಗೆನ ಮಾಡಿದೆ. ಬದರ ಅಂತ ಸಂಸ್ಕೃತಿಯಲ್ಲಿ ಬದರ ಅಂತಂದರೆ ಬೋರೆ ಹಣ್ಣು. ಅದರ ಕಟ್ಟಿಗೆಂದು ನಮ್ಮ ಗಾಡಿಗೆ ಮಾಡಿವಿ. ನಿಮ್ಮ ಮನೆ ಅಂಗಳದೊಳಗೆ ಬೋರೆ ಹಣ್ಣಿನ ಗಿಡ.
ನಮಗೂ ನಿಮಗೂ ಸಂಬಂಧ, ಈ ಬೋರೆ ಹಣ್ಣಿನ ಗಿಡದಿಂದ ಸಂಬಂಧ, ಬೋರೆ ಹಣ್ಣಿನ ಬದರ ಸಂಬಂಧ, ಅದರಿಂದ ಬಾದರಾಯಣ ಸಂಬಂಧ ಅಂತ ತಿಳ್ಕೊಂಡಂತೇಳಿ ಅವತ್ತಿನಿಂದ ಇವತ್ತಿನವರೆಗೂ ನಮ್ಮಲ್ಲಿ ಒಂದು ಗಾದೆ ಮಾತು ಬಂತು. ಏನ್ರಿ ಅವ್ರಿಗೆ ನಮ್ದು ಅವ್ರ ಬಾದರಾಯಣ ಸಂಬಂಧ ರೀ, ಭಾಳ ದೂರ ಸಂಬಂಧ ಅಂತ ಅರ್ಥ ಅಷ್ಟೇ. ಈ ರೀತಿಯಾಗಿ ಸಂಬಂಧ ಹಚ್ಚಿಕೊಂಡು ದೇವರಿಂದ ಅನುಗ್ರಹ ಪಡೀರಿ ಅಂತಂತಾರೆ. ಹೆಂಗರ ಸಂಬಂಧ ಹತ್ತಿರ ದೇವ್ರ ಜೊತೆ. ಪರಮಾತ್ಮ ನಾನು ಧರ್ಮ ಸೂಕ್ತ ವ್ಯಾಖ್ಯಾನ ಮಾಡೀನಿ. ವೇದಜ್ಞರ ಮೇಲೆ ನಿನ್ನ ಪ್ರೀತಿ ಅದಲ್ಲ ನೋಡು. ಧರ್ಮ ಸೂಕ್ತ ವ್ಯಾಕರಣ ಧರ್ಮ ಪ್ರೀತೋ ರಘುತ್ತಮ. ಧರ್ಮ ಸೂಕ್ತವನ್ನು ನಾನು ವ್ಯಾಖ್ಯಾನ ಮಾಡಿದ್ದರಿಂದಾಗಿ ಎಲೆ ಸಂತುಷ್ಟನಾದ ಶ್ರೀರಾಮಚಂದ್ರನೇ, ಕರ್ಮ ಪೌರ್ವಂ ಪರಾಕೃತ್ಯ, ಪೌರ್ವಂ ಕರ್ಮ ಪರಾಕೃತ್ಯ, ನನ್ನ ಸಂಚಿತವಾದ ಅನೇಕ ಜನ್ಮದ ಕರ್ಮಗಳನ್ನು ನಾಶಪಡಿಸಿ ಶರ್ಮ ಮೌಕ್ತಂ ಪ್ರಯಚ್ಛತು. ಮೌಕ್ತಂ ಶರ್ಮ, ಮುಕ್ತಿಯ ಆನಂದವನ್ನು ನನಗೆ ಕೊಡುವಂತೆ. ನಿಮಗೆ ಯಾರಾದರೂ ತಿಳ್ಕೊ ಶರ್ಮ ಹೇಕೇನ ಏನು ತಿಳ್ಕೊಂಡು ಕೇಳಿದ್ರೆ ಸಿಟ್ಟಿಗೆ ಬರೋಣ. ಹೈ ಅಂತ ತಿಳ್ಕೊಂಡಂತಂದು. ಯಾಕೆಂದರೆ ಹಿಂದಿಯೊಳಗೆ ಏನರ್ಥದೂ ಇರೋಲ್ದೆ. ಸಂಸ್ಕೃತ ಪ್ರಕಾರ ಶರ್ಮ ಅಂದರೆ ಮುಕ್ತಿಯ ಆನಂದ. ಏನಪ್ಪ ದೇವ್ರಿಗೆ ಶರ್ಮ ಹೈಕೇನೆ, ಮುಕ್ತಿ ಆನಂದ ನನಗೆ ಅದನ್ನೂ ಇಲ್ಲ, ಮತ್ತೆ ಬಹುತ್ ಶರ್ಮ ಅಂತ ಹೇಳಿ ಮುಕ್ತಿ ಆನಂದದ ಅಂತ ತಿಳ್ಕೊಂಡಿದ್ದಾರೆ. ಸಂಸ್ಕೃತ ಶಬ್ದಗಳು ಅದ್ಭುತವಾದಂಥ ಶಬ್ದಗಳು. ಎಷ್ಟೊಂದು ವಿಶಿಷ್ಟವಾದ ಒಂದು ಆನಂದ ಆಗ್ತದೆ. ಕರ್ಮ ಸೂಕ್ತ ವ್ಯಾಕರಣ ಧರ್ಮ ಪ್ರೀತೋ ರಘುತ್ತಮ. ಧರ್ಮ ಸೂಕ್ತವನ್ನು ವ್ಯಾಖ್ಯಾನ ಮಾಡೋದು ಇದು ಬ್ರಾಹ್ಮಣನ ಧರ್ಮ. ಈ ಧರ್ಮದಿಂದ ಸಂತುಷ್ಟನಾದಂಥ ರಘುತ್ತಮ ಶ್ರೀರಾಮಚಂದ್ರ ದೇವರು ಪೌರ್ವಂ ಕರ್ಮ ಪರಾಕೃತ್ಯ, ನನ್ನ ಪ್ರಾಚೀನ ಕರ್ಮಗಳನ್ನೆಲ್ಲ ಅದರ ಫಲವನ್ನು ನಾಶಪಡಿಸಿ ಎಲ್ಲ ಸಂಚಿತ ಆಗಾಮಿಗಳು ಹೊರಟೋಗ್ಬಿಟ್ಟು ಅಂತಕೊಂಡಂತಂದ್ರೆ ಮುಕ್ತಿ ಸಿಗ್ತದೆ. ಮುಕ್ತಿಯ ಆನಂದವನ್ನು ನನಗೆ ಕೊಡಲಿ. ಮತ್ತೊಂದು ಬರೇ ಧರ್ಮ ಸೂಕ್ತ ನಂಗೆ ಬರೋದಿಲ್ಲ ಪರಮಾತ್ಮ, ಸಮುದ್ರ ಸೂಕ್ತಕ್ಕೂ ವ್ಯಾಖ್ಯಾನ ಬರೆದೇನೆ. ಸಮುದ್ರ ಸೂಕ್ತ ವ್ಯಾಖ್ಯಾನ ಸಮುದ್ರಘುಪತಿರ್ಹೀನಃ. ನಾನು ಸಮುದ್ರ ಸೂಕ್ತಕ್ಕೆ ವ್ಯಾಖ್ಯಾನ ಬರೆದೇನೆ. ಅದಕ್ಕೆ ಸಮುದ್ರ ಸೂಕ್ತಕ್ಕೂ ಏನು ಪರಮಾತ್ಮ ನೀನು ಕೂಡ ಸಮುದ್ರಘುಪತಿ. ಸಮುದ್ರ ಅಂತಂದ್ರೆ ಆನಂದಪೂರ್ಣ ಅಂತ ಅರ್ಥ. ನಾನು ಸಮುದ್ರ ಸೂಕ್ತಕ್ಕೆ ವ್ಯಾಖ್ಯಾನ ಬರ್ತೀನಿ, ನೀನು ಸಮುದ್ರನಾಗಿದ್ದಿ. ಸಮ್ಯಕ್ ಮುದ್ರಯುಕ್ತ ಪತಿ, ಸಂಪೂರ್ಣ ಆನಂದಯುಕ್ತನಾದ ಸರ್ವ ಜಗತ್ಸ್ವಾಮಿ ಆಗಿದ್ದಿ ಪರಮಾತ್ಮ ನೀನು. ಆದ್ದರಿಂದಾಗಿ ಸಮುದ್ರ ಜಸ್ಕಾನ್ ಸುಕ್ಷೀರ ಸಮುದ್ರ ವಸತೀನ್ ಕ್ರಿಯಾತ್. ಪರಮಾತ್ಮ ಸಮುದ್ರದಿಂದ ಹುಟ್ಟಿದ ಅಥವಾ ಸಮುದ್ರದಲ್ಲಿ ಹೋಗಿ ಹುಟ್ಟಿದಲ್ಲ, ಸಮುದ್ರದಲ್ಲಿ ಹೋಗಿ ಸೇರುವ ಗಂಗಾ, ಯಮುನಾ, ಕೃಷ್ಣ, ಗೋದಾ, ತುಂಗ ಇಂಥ ನದಿಗಳಿವೆಲ್ಲ. ಆ ನದಿಗಳ ದಂಡೆಯಲ್ಲಿ ವಾಸ ಮಾಡುವಂತೆ ಅನುಗ್ರಹ ಮಾಡು. ಅದಕ್ಕೋಸ್ಕರ ತುಂಗಭದ್ರಾ ನದಿಯ ದಂಡೆಯಲ್ಲಿಯೇ ಮಹಿಷಿ ಇದೆ. ಸತ್ಯಸಂಧರಿಗೆ ಪರಮಾತ್ಮನ ಹೇಳಿದ್ರಲ್ಲ, ಸಮುದ್ರ ಸೇರುವ ನದಿಯಲ್ಲಿ ಹೋಗಿ ನೀವು ವಾಸ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡು ಅಂತ ಹೇಳಿದ್ರಲ್ಲ, ಹೋಗ್ರಿ ಸತ್ಸಂದರೆ ನಿಮ್ಮ ಮಹಿಷಿಯಲ್ಲೇ ನೀವು ಶಾಶ್ವತವಾಗಿರಿ ಅಂತ ತಿಳ್ಕೊಂಡು ಅಂತೇಳಿ ಅಲ್ಲೇ ಅವರು ವೃಂದಾವನಸ್ಥವನ್ನು ಪರಮಾತ್ಮ ಮಾಡಿದ್ದಾನೆ. ಸಮುದ್ರ ಸೂಕ್ತ ವ್ಯಾಖ್ಯಾನ ಸಮುದ್ರಘುಪತಿರ್ಹೀನಃ ಸಮುದ್ರ ಜಸ್ಕಾನ್ ಸುಸ್ಥಿರ ಸಮುದ್ರ ವಸತೀನ್ ಕ್ರಿಯಾತ್. ಪರಮಾತ್ಮ ವರ್ಣನೆ ಮಾಡಿದ್ದು ಸಾಕೇನಪ್ಪ, ನೀನನ್ನು ಪೂರ್ತಿ ವರ್ಣನೆ ಮಾಡಿದ್ನೇನು. ಪರಮಾತ್ಮ ಸತ್ಸಂದರೆ ನೀವು ವರ್ಣನೆ ಮಾಡಿದ್ದು ಒಂದು ಕಣದಷ್ಟು ಇಲ್ಲ. ನೀವು ಮಾಡಿದ್ದು ಬಹಳ ಸ್ವಲ್ಪ, ನಿಮ್ಮ ಮನ್ಯಾಗ ಉದ್ಧಾರ ಮಾಡಲಿ ಅದಕ್ಕೆ ಹೇಳ್ತಾರೆ.
ನನ್ನ ತಪ್ಪಲ್ಲ, ನಿನ್ನ ತಪ್ಪಲ್ಲ ಪರಮಾತ್ಮ. ಇಷ್ಟು ಅನಂತ ಗುಣದಿಂದ ಯುಕ್ತ ಆಗುವಂತ ನಾ ಹೇಳಿದ್ದೆ ನಿಂಗೆ. ಅನಂತ ಗುಣಯುಕ್ತ ನೀನು ಪೂರ್ತಿ ವರ್ಣನೆ ಮಾಡಿ ಅಂತೆಲ್ಲ ಇಲ್ಲ. ನಾ ಎಷ್ಟು ವರ್ಣನೆ ಮಾಡ್ತೇನೆ ಪೂರ್ಣ ಅಂತ ತಿಳ್ಕೊಂಬ. ಹೆಂಗೆ ನಾವು ಸಮುದ್ರ ವ್ಯವಹಾರ ಮಾಡ್ಲಿಕ್ಕೆ ಹೋದಾಗ ಏನಪ್ಪ ಇದಕ್ಕೆ ಈ ಕೆಲಸಕ್ಕೆ ಎಷ್ಟು ಹಣ ತಗೋತಿರೋ ಕಾಂಟ್ರಾಕ್ಟ್ ಹೇಳ್ತಾನೆ, ಇಲ್ಲ ಮತ್ತು ಒಂದು 10,000 ಹಾಕ್ತಾನೆ. ಅದೆಲ್ಲ ಇಲ್ಲ, ನನ್ನ ಹತ್ರ 9,000 ನೋಡು, ತೊಗೊಂಡ್ಬಿಡು, ಎಲ್ಲ ಪೂರ ಮುಟ್ಟೆ ಅಂತ ತಿಳ್ಕೊ, ಕೆಲಸ ಮಾಡಿಬಿಡು. ಹೆಂಗೆ ನಾವು ಹೇಳ್ತೀವಿ ಆ ರೀತಿಯಾಗಿ ಪರಮಾತ್ಮ ನಾನೇನು ವರ್ಣನೆ ಮಾಡಿದ ಪೂರ್ಣನ ಅಂತ ತಿಳ್ಕೊ, ನಿನ್ನನ್ನು ಪೂರ್ತಿ ವರ್ಣನೆ ಮಾಡಲಿಕ್ಕೆ ಆಗಂಗಿಲ್ಲ, ಗೊತ್ತದ ನನಗೆ. ಅದನ್ನೇ ಪರಿಪೂರ್ಣ ಅಂತ ತಿಳ್ಕೊಂಬಿಡಲ್ಲ. ಹೇಗೋ ಆನಂದ ಅನುಗ್ರಹ ಮಾಡೋ ನೀನೇ, ನಿನ್ನ ಸಾಮರ್ಥ್ಯ ಏನು ಗೊತ್ತೇನು ಪರಮಾತ್ಮ. ಕಮಲ ಮಹಿಳಾ ಸುತೋಬ್ಜಾತೋ, ನಿನಗೆ ಕಮಲ ನಿನ್ನ ಹೆಂಡತಿಪ್ಪ ಮಹಾರಾಯ್ತಿ, ಮಹಾಲಕ್ಷ್ಮೀ ದೇವಿ ನಿನ್ನ ಹೆಂಡತಿ. ನಿನ್ನ ಮಗ ಅಬ್ಜಜಾತಃ, ಬ್ರಹ್ಮದೇವ್ರು ನಿನ್ನ ಮಗ. ನನು ಪೌತ್ರ ಶಾತ್ರವ, ಮೊಮ್ಮಗ ರುದ್ರದೇವರು. ಆನಂತರ ಅನ್ಯಲೇಖಾ ಭಟ ನಮತ್ಕಿರೀಟ, ಕಿರೀಟ ಸಹಿತವಾಗಿ ನಿನಗೆ ನಮಸ್ಕಾರ ಮಾಡ್ತಕ್ಕಂಥ ಎಲ್ಲ ದೇವತೆಗಳು ಅಂತೇನಿದ್ದಾರೆ, ಎಲ್ಲ ದೇವತೆಗಳು ತವಯಸ್ಯ ಭಟಾಹ, ನಿನ್ನ ಸೇವಕರಪ್ಪ. ಇಂಥ ಪುರುಟಾಭಾಂಬರ, ಪುರುಟ ಅಂದರೆ ಸಂಸ್ಕೃತದಲ್ಲಿ ಬಂಗಾರ ಅಂತ ಅರ್ಥ. ಬಂಗಾರದಂತಹ ಬಣ್ಣದ ಪೀತಾಂಬರವನ್ನು ಉಟ್ಟುಕೊಂಡಿರ್ತಕ್ಕಂತಹ ಪುರುಟಾಭಾಂಬರ ಅರೆ ಸಂಸ್ಥವೀತ ಕಸ್ತ್ವಾಂ, ನಿನ್ನನ್ನು ಪೂರ್ತಿ ವರ್ಣನೆ ಮಾಡಲಿಕ್ಕೆ ಯಾರಿಗೆ ಸಾಧ್ಯ ಆಗ್ತಪ್ಪ? ಲಕ್ಷ್ಮೀದೇವಿಗಾಗಿಲ್ಲ, ನನಗಾಗ್ತದ. ಇಷ್ಟೆಲ್ಲ ಮಹಾಮಹಿಮನಾಗಿರ್ತಕ್ಕಂಥ ನಿನ್ನನ್ನು ಪೂರ್ತಿಯಾಗಿ ವರ್ಣಿಸ್ಲಿಕ್ಕೆ ಆಗೋದಿಲ್ಲ. ನಾನು ಎಷ್ಟು ವರ್ಣನೆ ಮಾಡೀನಿ ಇದನ್ನೇ ಪೂರ ಅಂತ ತಿಳ್ಕೊ, ನನಗೆ ಅನುಗ್ರಹ ಮಾಡು. ನಾನು ಎಷ್ಟು ಹಣ ಕೊಟ್ಟೀನಿ ಪೂರ ಬಂತಂತ ತಿಳ್ಕೊಂಬಿಡು, ನನಗೆ ಅನುಗ್ರಹ ಮಾಡು. ಕಮಲ ಮಹಿಳಾ ಸುತೋಬ್ಜಾತೋ ನನು ಪೌತ್ರ ಪುರಶಾತ್ರವನ್ನ ಲೇಖ ತವ ಯಸ್ಯ ಭಟ ನಮತ್ಕಿರೀಟ ಪುರುಟಾಭಾಂಬರ ಸಂಸ್ತುವೀತಕಸ್ವಾಂ. ಎಷ್ಟು ರೀತಿಯಿಂದ ಪರಮಾತ್ಮನಿಗೆ ವರ್ಣನೆ ಮಾಡಿದ್ದಾರೆ. ಲಕ್ಷ್ಮೀದೇವಿಗೆ ಹೂ ಕೊಟ್ಟ ನೀನು ನನ್ನ ಮೇಲಿನ ಪ್ರೀತಿಯಿಂದಲೋ ಲಕ್ಷ್ಮೀದೇವಿ ಪ್ರೀತಿಯಿಂದಲೋ ಅಂತ ಕೇಳಿದರು. ಆ ನಂತರ ಆ ತ್ರಿಪುರಾಸುರನ್ನು ಸಂಹಾರ ಮಾಡುವಾಗ ಎಷ್ಟು ವೇಗದಿಂದ ರುದ್ರದೇವನ ಮೇಲೆ ಅನುಗ್ರಹ ಮಾಡಿದೆಯೋ, ಅವನೇಗೆ ನಿನ್ನ ಮೊಮ್ಮಗನು, ನಾನು ನಿನ್ನ ಮೊಮ್ಮಗ, ನನ್ನ ಮೇಲೆ ಅನುಗ್ರಹ ಮಾಡು, ಪಾರ್ಸಲಿಟಿ ಮಾಡಬೇಡ ಅಂತ ತಕರಾರು ಮಾಡಿದೆ. ಆ ನಂತರ ಲಕ್ಷ್ಮೀದೇವಿ, ನನ್ನ ಗುರುಗಳ ಹೃದಯ ಮಂದಿರದಲ್ಲಿದ್ದೀಯಲ್ಲ, ನೀನಾದರೂ ಹೇಳು, 24 ತಾಸು ಒಂದು ಸೇವೆ ಮಾಡ್ತಿರ್ತೀಯಲ್ಲ, ನಿನ್ನ ಜೋಡಿ ಮಾತಾಡ್ತೈತೆ ನಾನು, ಹೇಳ್ಬಿಟ್ಟು ಅಲ್ಲಿ ಸತ್ಯಸಂಧ ಅಂತ ತಿಳ್ಕೊಂಡು ಅಂತ ಹೇಳಿ ಒಬ್ಬ ನಿನ್ನ ಭಕ್ತಿ ಸ್ತೋತ್ರ ಮಾಡ್ಲಿಕ್ಕೆ ತಾನಪ್ಪ, ಉದ್ಧಾರ ಮಾಡಿಬಿಡು ಅಂತ ಒಂದು ಮಾತು ಹೇಳ್ಬಿಡು. ನಿನ್ನ ಮಾತು ಕೇಳ್ತಾನೆ ಪರಮಾತ್ಮ. ಆಮೇಲೆ ಅನ್ನಿಸ್ತು ಬರೇ ಲಕ್ಷ್ಮೀ ಸ್ತೋತ್ರ ಮಾಡೋದಕ್ಕೆ ಸೇರಂಗಿಲ್ಲ ಅಂತ ತಿಳ್ಕೊಂಡು ಅಂತೇಳಿ ಪರಮಾತ್ಮ ನಿನಗೆ ಲಕ್ಷ್ಮೀದೇವಿ ಹೆಂಡತಿ, ನಿನ್ನ ನಾಮಸ್ಮರಣೆಯಿಂದ ಅಜ್ಞಾನ ಎಂಬ ಮಾಯ ಹೊರಟೋಗ್ಬಿಡ್ತದೆ. ಆದ್ದರಿಂದ ನಯ ಭಯಗಳಿಂದ ಜ್ಞಾನದಾನಂತ ಹಯಗ್ರೀವ ನಿನಗೆ ನಾನು ಶರಣ ಬಂದಿನಪ್ಪ, ಅನುಗ್ರಹ ಮಾಡು ಅಂತ ತಿಳ್ಕೊಂಡು ಅಂತ ಕೇಳ್ಪಡ್ತಾರೆ. ಇನ್ನೊಂದು ಕಡೆ ಹೇಳ್ತಾರೆ, ನಮ್ಮ ದೇವರಿಗೆ ನಮಸ್ಕಾರ ಮಾಡಲಿಕ್ಕೆ ನಮ್ಮ ದೇವರು ವೈಭವ ನಿಮಗೆ ಗೊತ್ತಿದೆ. ಎಂಥ ವೈಭವ ಇದೆ ನಮ್ಮ ದೇವರದು. ನೇತಾಯ ಕಮಲಾಲಯ ಜಗತಃ, ನಮ್ಮ ಮೂಲರಾಮ್ ದೇವರು ಮಹಾಲಕ್ಷ್ಮಿ ಸಹಿತವಾದ ಜಗತ್ತಿಗೆ ಸ್ವಾಮಿ. ಆ ನಂತರ ಲಕ್ಷ್ಮೀದೇವಿ, ಜಗನ್ಮಾತೆಯಾದ ಲಕ್ಷ್ಮೀದೇವಿ ನಿನ್ನ ಹೆಂಡತಿ. ನೀನು ಬಹಳ ದೂರದಲ್ಲಿಲ್ಲ, ನಮ್ಮ ಗುರುಗಳಾದ ಸತ್ಯಬೋಧ ಹೃದಯದಲ್ಲಿದ್ದೀರಿ. ಯಮ ಇಂದ್ರ ಮೊದಲಾಗಿರ್ತಕ್ಕಂಥ ಸಕಲ ದೇವತೆಗಳು
ಅಮೃತಪಾನ ಮಾಡಿದ ಅಮೃತಪಾನರಾದ ದೇವತೆಗಳು ನಿನಗೆ ಯಾವಾಗಲೂ ಸ್ತೋತ್ರ ಮಾಡ್ತಾ ಇರ್ತಾರೆ. ನಿರ್ದೋಷ. ನೀನಿದ್ದ ವಿಷಯ ನಾನು ಹೇಳೀನಿ, ನಾನೇನು ಸಂಸ್ಥೆಯನ್ನು ವರ್ಣನೆ ಮಾಡಿಲ್ಲ. ಅನುಗ್ರಹ ಮಾಡುವಂತ ಪರಮಾತ್ಮ. ವೇದಜ್ಞರ ಮೇಲೆ ನಿಮ್ಗೆ ಬಹಳ ಪ್ರೀತಿಯಲ್ಲೇನು? ನಾನು ಯಥಾಶಕ್ತಿ ಧರ್ಮ ಸೂಕ್ತ ಸಮುದ್ರ ಸೂಕ್ತ ವ್ಯಾಖ್ಯಾನ ಬರೆದಿದ್ದೇನೆ, ನನ್ನ ಮೇಲೆ ಅನುಗ್ರಹ ಮಾಡು ಪರಮಾತ್ಮ. ಪೂರ್ಣ ವರ್ಣನೆ ಮಾಡು ಅಂತ ಹೇಳಬೇಡ. ನಿನ್ನ ಪೂರ್ಣ ವರ್ಣನೆ ಯಾರಿಗೆ ಮಾಡ್ಲಿಕ್ಕಾಗ್ತದೆ? ಯಾಕಂತಿಕೊಂಡಂತಂದ್ರೆ ಸಕಲ ವೇದಾಭಿಮಾನಿಯಾದ ಮಹಾಲಕ್ಷ್ಮೀ ದೇವಿ ನಿನ್ನ ಹೆಂಡತಿ. ಸಕಲ ವೇದಗಳನ್ನು 4 ಮುಖದಿಂದ ಉಚ್ಚಾರಣೆ ಮಾಡ್ತಕ್ಕಂತಹ ಆ ಬ್ರಹ್ಮ ನಿನ್ನ ಮಗ. ಮನೋನಿಯಾಮಕನಾದ ರುದ್ರ ನಿನ್ನ ಮೊಮ್ಮಗ. ಉಳಿದೆಲ್ಲ ದೇವತೆಗಳು ಕೈ ಜೋಡಿಸ್ಕೊಂಡು ನಿನ್ನ ಆಜ್ಞೆಯನ್ನು ಪರಿಪಾಲನೆ ಮಾಡು ಭಟರು. ಇಂಥ ಪೀತಾಂಬರಧಾರಿ ಶ್ರೀರಾಮಚಂದ್ರ, ಶ್ರೀಕೃಷ್ಣ ಪರಮಾತ್ಮ ನಿನ್ನನ್ನು ಸ್ತೋತ್ರ ಮಾಡಿ ಕುರಿತು ಮಾಡಲಿಕ್ಕೆ ಆಗಂಗಿಲ್ಲಪ್ಪ. ನಾನು ಮಾಡಿದ ಸ್ತೋತ್ರವನ್ನೇ ಕುರಿತು ತಿಳಿದುಕೊಂಡು ಅನುಗ್ರಹ ಮಾಡು ಅಂತನ್ನುವ ವಿಚಾರಗಳನ್ನು ಇವತ್ತಿನ ದಿವಸ ನಾವು ಸತ್ಯಚಂದ್ರ ವ್ಯಾಖ್ಯಾನದಿಂದ ತಿಳಿದುಕೊಂಡಿದ್ದೇವೆ. ಕೊನೆಯ ಹಂತಕ್ಕೆ ಬಂದಿದ್ದೇವೆ. ಬಹುಶಃ ನಾಳಿನ ಒಂದು ಪ್ರವಚನದಲ್ಲಿ ಈ ಸ್ತೋತ್ರ ಮುಗಿಯಬಹುದು. ಎಷ್ಟು ಮುಖದಿಂದ, ಎಷ್ಟು ಕ್ರಮದಿಂದ, ಎಷ್ಟು ವಿಧ ವಿಧದಿಂದ ದೇವರನ್ನು ಸ್ತೋತ್ರ ಮಾಡ್ತಾರೆ. ನಾವು ಕುಡಿಗೋದೇವು ಪರಮಾತ್ಮ ನಮಸ್ಕಾರ. ನನ್ನ ಹೆಂಡತಿ ಮಕ್ಕಳನ್ನು ಸುಖವಾಗಿಡು, ನನ್ನ ಮಗಳಿಗೆ ವರ ತಂದುಕೊಡು, ನನ್ನ ಮಗನಿಗೆ ಇಂಜಿನಿಯರ್ ಮಾಡು. ಪ್ರದಕ್ಷಿಣೆ ನಮಸ್ಕಾರ, ಬಂದವ್ರ ಜೊತೆಗೆ ಹರಟಿ ಪರಿಟಿ ಎಲ್ಲ ನಮ್ಮ ಚಾಲು ಆಗ್ತದೆ. ಎಂದಾದರೂ ದೇವರೆದುರು ಕೂತ್ಕೊಂಡು ಇಷ್ಟು ಆರ್ಥವಾಗಿ ಪ್ರಾರ್ಥನೆ ಮಾಡಿದ್ದೇವೇನು? ಇಷ್ಟು ಕ್ರಮ ನೆನಪಾಗೋದಿಲ್ಲ ಅಂತಂದರೆ ದಿವಸಕ್ಕೆ ಒಂದ್ಸಲ ಆದರೂ ಈ ಸ್ತೋತ್ರ ಹೇಳಿ. ಪರಮಾತ್ಮ ಎಷ್ಟು ವಿಧದಿಂದ ಸ್ತೋತ್ರ ಮಾಡ್ತಾನೆ. ಅದಕ್ಕೋಸ್ಕರ ಅಂಥವ್ರ ಮೇಲೆ ಪರಮಾತ್ಮ ಒಲಿತಾನೆ. ಉಳಿದ ವಿಚಾರ ನಾಳಿಂದ ತಿಳಿದುಕೊಳ್ಳಿ ಪ್ರಯತ್ನಿಸೋಣ. ಇತಿ ಅದ್ಯ ಕಥಾ ಪ್ರಸಕ್ತಿ. ಹರೇ ರಾಮ ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಅನ್ನಾಮತಃ ಅಕ್ಷರೋ ಯೋಜರ ಸರ್ವದೇವಾಮೃತಃ ಕುಕ್ಷಿಯಂ ಯಸ್ಯ ವಿಶ್ವಂ ಸದಾ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲ ಖಂಡ ಮಂಡಲ. ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀಕೃಷ್ಣ.